ಹಲೋ ವಾಟ್ಸಾಪ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಪತ್ರಿಕೆ 2 ರಾಜಕೀಯ ಸಿದ್ಧಾಂತ ಮತ್ತು ಚಿಂತಕರು ಈ ಪತ್ರಿಕೆಗೆ ಸಂಬಂಧಿಸಿದಂತೆ ಅಧ್ಯಾಯ 4 ಸಮಕಾಲೀನ ಭಾರತದ ರಾಜಕೀಯ ಚಿಂತಕರು. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಘಟಕಾಂಶಗಳಾದಂತಹ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ವಿಚಾರಧಾರೆಗಳು ಮತ್ತು ಸತ್ಯಾಗ್ರಹದ ತಂತ್ರಗಳು, ಇವುಗಳನ್ನು ಕುರಿತಂತೆ ನಾವು ಇಂದಿನ ಒಂದು ಅವಧಿಯಲ್ಲಿ ಸುದೀರ್ಘವಾಗಿ ಆ ಚರ್ಚೆಯನ್ನು ನಡೆಸಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಇಂದಿನ ಈ ಅವಧಿಯಲ್ಲಿ ನಾವು ಮತ್ತೊಂದು ಬಹುಮುಖ್ಯವಾಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನು ಕುರಿತಂತೆ ಅರಿಯಲು ಪ್ರಯತ್ನವನ್ನು ಮಾಡೋಣ. ಈ ಅವಧಿಯಲ್ಲಿ ನೀವು ಪಡೆಯಬಹುದಾದಂತಹ ಕಲಿಕಾ ಫಲಗಳು ಈ ರೀತಿ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿಯ ಮುಕ್ತಾಯದ ಹಂತದಲ್ಲಿ ನೀವೆಲ್ಲರೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನ ಅರಿಯುವಲ್ಲಿ ಸಮರ್ಥರಾಗುತ್ತೀರಿ. ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ವಿವರಿಸುವಲ್ಲಿಯೂ ಕೂಡ ನೀವು ಸಮರ್ಥರಾಗ್ತೀರಾ. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ಭಾರತದ ಸಂವಿಧಾನ 1950 ಜನವರಿ 26ರಂದು ಜಾರಿ. ಆದರೆ ಈ ಸಂವಿಧಾನ ರೂಪುಗೊಳ್ಳಲಿಕ್ಕೆ 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡದ್ದು ಇತಿಹಾಸ. ಭಾರತದ ಸಂವಿಧಾನದ ಒಂದು ರಚನೆಯಲ್ಲಿ ಬಹುಮುಖ್ಯವಾದಂತಹ ಭೂಮಿಕೆಯನ್ನು ನಿಭಾಯಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಭಾರತದ ಸಂವಿಧಾನವನ್ನ ರೂಪಿಸುವಲ್ಲಿ ಬಹುಮುಖ್ಯವಾಗಿರತಕ್ಕಂತಹ ಒಂದು ಪಾತ್ರವನ್ನು ನಿರ್ವಹಿಸಿದರು. ಹಾಗಾಗಿ ಅವರನ್ನ ಆಧುನಿಕ ಮನು ಎಂಬ ಹೆಸರಿನಿಂದ ಕೂಡ ಕರೆಯಲಾಗ್ತದೆ. ಜಾತಿ, ವರ್ಣ ವ್ಯವಸ್ಥೆ, ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಅಸಮಾನತೆಯ ವಿರುದ್ಧ ತನ್ನ ಜೀವನದ ಕಟ್ಟ ಕಡೆಯವರೆಗೂ ಕೂಡ ಹೋರಾಟ ಮಾಡಿದಂತಹ ಒಬ್ಬ ಮಹಾನ್ ನಾಯಕ, ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯವಿಲ್ಲ. ಅಂಬೇಡ್ಕರ್ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ವಿದ್ಯಾರ್ಥಿಗಳೇ, ಸಮಾನತೆಯ ತೇರನ್ನ ನಾನು ಇಲ್ಲಿಯವರೆಗೂ ಎಳೆದು ತಂದಿದ್ದೇನೆ. ಸಾಧ್ಯವಾದರೆ ನಿಮ್ಮಿಂದ ಈ ಸಮಾನತೆಯ ತೇರನ್ನ ಮುಂದಕ್ಕೆ ಕೊಂಡೊಯ್ಯಿರಿ. ಸಾಧ್ಯವಾಗದೇ ಇದ್ರೆ ಅದನ್ನ ಅಲ್ಲಿಯೇ ಬಿಟ್ಟು ಬಿಡಿ. ಆದರೆ ಯಾವ ಕಾರಣಕ್ಕೂ ಕೂಡ ಈ ಒಂದು ಸಮಾನತೆಯ ತೇರನ್ನ ಹಿಂದಕ್ಕೆ ಎಳೆಯಲು ಪ್ರಯತ್ನವನ್ನ ಮಾಡಬೇಡಿ ಅಂತ ಹೇಳಿ. ಸೊ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಮಾತು ವಿದ್ಯಾರ್ಥಿಗಳೇ. ಇತ್ತೀಚಿನ ದಿನಗಳಲ್ಲಿ ಅಂತಹ ಒಂದು ಸಮಾನತೆಯ ತೇರನ್ನ ಹಿಂದಕ್ಕೆ ಎಳೆಯುವಂತಹ ಅನೇಕ ಪ್ರಯತ್ನಗಳು ನಡೀತಾ ಇರೋದನ್ನ ಸಮಾಜದಲ್ಲಿ ನಾವು ಕಾಣಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನಿದೆ ಅದನ್ನ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಅತಿ ಅಗತ್ಯವಾಗಿರುವಂತಹದ್ದು. ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಕುರಿತಂತೆ ನಾವು ಅರಿಯಲು ಪ್ರಯತ್ನ. ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಸಮಾನತೆ, ಸಾಮಾಜಿಕ ಸಮಾನತೆ ಎನ್ನುವಂತಹ ಒಂದು ಅರ್ಥದಲ್ಲಿ ಅದನ್ನು ನಾವು ಕರೆಯಬಹುದಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲ್ಯ ಜೀವನವನ್ನ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಇವರು ಏಪ್ರಿಲ್ 14, 1891ರಲ್ಲಿ ಮಹಾರಾಷ್ಟ್ರದ ಮಹೋವಾ ಅನ್ನುವಂತಹ ಒಂದು ಗ್ರಾಮದಲ್ಲಿ ಮಹರ್ ಅನ್ನುವಂತಹ ಒಂದು ಕೆಳ ದರ್ಜೆಯ ಕುಟುಂಬ ಅಥವಾ ದಲಿತ ಕುಟುಂಬ ಅಂತ ಏನ್ ಕರಿತೀವಿ ಅಂತ ಒಂದು ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ. ತಂದೆ ರಾಮ್ಜಿ ಸಕ್ಪಾಲ್ ಮಿಲಿಟರಿಯಲ್ಲಿ ಇದ್ದಂಥವರು. ಮೂಲತಃ ಅವರು ಮಾಜಿ ಸೈನಿಕನಾಗಿ ವೃತ್ತಿಯನ್ನು ನಿರ್ವಹಿಸಿದಂಥವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಲ್ಯದ ಶಿಕ್ಷಣವನ್ನು ಪೂರೈಸ್ತಾರೆ. ಬಾಲ್ಯದ ಶಿಕ್ಷಣವನ್ನ ಪೂರೈಸುವಂತ ಸಂದರ್ಭದಲ್ಲಿ ಸಾಕಷ್ಟು ಅವಮಾನಗಳನ್ನು ಅನುಭವಿಸ್ತಾರೆ. ಇವರಿಗೆ ಸಂಸ್ಕೃತವನ್ನು ಕಲಿಯಬೇಕು ಅನ್ನುವಂತಹ ಆಸೆ ಇತ್ತು. ಆದರೆ ಶಾಲೆಗಳಲ್ಲಿ ಸಂಸ್ಕೃತವನ್ನ ಕೇವಲ ಮೇಲ್ವರ್ಗದ ಮಕ್ಕಳಿಗೆ ಮಾತ್ರ ಹೇಳಿಕೊಡಲಾಗ್ತಾ ಇತ್ತು. ಕೆಳವರ್ಗದ ಮಕ್ಕಳಿಗೆ ಸಂಸ್ಕೃತ ಅಂತಕ್ಕಂಥದ್ದು ಅಪಥ್ಯವಾಗಿತ್ತು. ಇದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನುಭವಿಸಬೇಕಾಗ್ತದೆ. ಇನ್ನು ಶಾಲೆಯಲ್ಲಿ ಮೇಲ್ವರ್ಗದ ಮಕ್ಕಳ ಜೊತೆಯಲ್ಲಿ ಕುಳಿತುಕೊಳ್ಳುವಂತಹ ಒಂದು ಸದಾವಕಾಶವನ್ನ ನಿರಾಕರಿಸಲಾಗ್ತದೆ. ಹಾಗಾಗಿ ಅಂಬೇಡ್ಕರ್ ಅವರು ಬಹಳಷ್ಟು ಅನ್ಯಾಯವನ್ನ, ಬಹಳಷ್ಟರ ಶೋಷಣೆಯನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಕೂಡ ಅನುಭವಿಸ್ತಾರೆ. ಆನಂತರ ತಮ್ಮ ಒಂದು ಶಿಕ್ಷಣವನ್ನು ಮುಂದುವರಿಸುವುದಕ್ಕೋಸ್ಕರವಾಗಿ ಇವರು ಅಮೆರಿಕಾದ ಕೊಲಂಬಿಯಾ ಮತ್ತು ಲಂಡನ್ನಿನ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನುವಂತಹ ಒಂದು ಸಂಸ್ಥೆಗಳಿಗೆ ತೆರಳುತ್ತಾರೆ ಉನ್ನತ ವ್ಯಾಸಂಗಕ್ಕೋಸ್ಕರವಾಗಿ. 1927ರಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟನೆ ಮಾಡೋದಕ್ಕೋಸ್ಕರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನತಾ ಬಹಿಷ್ಕೃತವಾಗಿರುವಂತಹ ಹಿತಕಾರಿಣಿ ಸಭಾ ಅನ್ನುವಂತಹ ಪತ್ರಿಕೆಗಳನ್ನು ಕೂಡ ಅವರು ಆರಂಭ ಮಾಡ್ತಾರೆ. ಸೊ ಆ ಮೂಲಕವಾಗಿ ತಮ್ಮ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ, ಸಾಮಾಜಿಕ ಅನ್ಯಾಯವನ್ನ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಮತ್ತು ಮೊದಲಾದ ಸಾಮಾಜಿಕ ಪಿಡುಗುಗಳನ್ನ ಅವರು ವಿಮರ್ಶಾತ್ಮಕವಾಗಿ ಲೇಖನಗಳನ್ನು ಪ್ರಕಟಿಸುವುದರ ಮೂಲಕವಾಗಿ ಜನ ಸಮುದಾಯವನ್ನ
ತಲುಪುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. 1937ರಲ್ಲಿ ಕಾರ್ಮಿಕರ ಹಿತಕ್ಕೋಸ್ಕರ, ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸುವಂತಹ ಉದ್ದೇಶದಿಂದಾಗಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅನ್ನುವಂತಹ ಒಂದು ಪಕ್ಷವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 1946ರಲ್ಲಿ ಇವರನ್ನ ಭಾರತದ ಸಂವಿಧಾನದ ಕರಡು ರಚನಾ ಸಮಿತಿಯ ಸದಸ್ಯರನ್ನಾಗಿ, ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದೆ ವಿದ್ಯಾರ್ಥಿಗಳೇ. ಹೀಗೆ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ರಚಿಸುವಲ್ಲಿ ಬಹುಮುಖ್ಯವಾಗಿರುವಂತಹ ಒಂದು ಭೂಮಿಕೆಯನ್ನು ನಿಭಾಯಿಸಿದ್ರು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಅರ್ಥೈಸಿಕೊಂಡಿದ್ದೇವೆ. 1947ರಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗ್ತದೆ ಭಾರತದಲ್ಲಿ. ನೆಹರೂರವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆಗ ನೆಹರೂರವರು ತಮ್ಮ ಸಂಪುಟದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕಾನೂನು ಮಂತ್ರಿಯ ಒಂದು ಸ್ಥಾನವನ್ನು ನೀಡ್ತಾರೆ. ಹೀಗೆ ಮೊಟ್ಟ ಮೊದಲ ಕಾನೂನು ಮಂತ್ರಿಯಾಗಿಯೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಯವನ್ನು ನಿರ್ವಹಿಸಿದರು. 1956ರಲ್ಲಿ ಇವರು ಹಿಂದೂ ಧರ್ಮವನ್ನ ತ್ಯಜಿಸ್ತಾರೆ, ಬೌದ್ಧ ಧರ್ಮಕ್ಕೆ ಮತಾಂತರವನ್ನು ಹೊಂದ್ತಾರೆ. ಕಾರಣ ಇಷ್ಟೇ, ಹಿಂದೂ ಧರ್ಮ ಅಂತಕ್ಕಂತಹದ್ದು ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆಯ ಆಧಾರದ ಮೇಲೆ ರೂಪಿತವಾಗಿದ್ದು, ಈ ಹಿಂದೂ ಧರ್ಮದಲ್ಲಿರುವಂತಹ ಅಸ್ಪೃಶ್ಯತೆ ಅಂತಕ್ಕಂಥದ್ದು, ಜಾತಿ ಪದ್ಧತಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಮಟ್ಟದಲ್ಲಿ ಈ ಹಿಂದೂ ಧರ್ಮ ಅಂತಕ್ಕಂತಹದ್ದು ಅದಕ್ಕೆ ಒಂದು ರೀತಿಯಾಗಿರುವಂತಹ ಸ್ಯಾಂಕ್ಷನ್ ಅನ್ನ, ಧಾರ್ಮಿಕವಾಗಿರತಕ್ಕಂತಹ ಒಂದು ಬದ್ಧತೆಯನ್ನ ನೀಡಿರೋದ್ರಿಂದಾಗಿ ಈ ಒಂದು ಅಸಮಾನವಾಗಿರುವಂತಹ ಹಿಂದೂ ಸಮಾಜ ಏನಿದೆ ಅದನ್ನ ನಾನು ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ನಾನು ಸಮಾನತೆಯ ಬೀಜ ಮಂತ್ರವಾಗಿರತಕ್ಕಂತಹ ಬೌದ್ಧ ಧರ್ಮ ಅಂತಕ್ಕಂಥದ್ದು ಏನಿದೆ, ನಾನು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದ್ತೇನೆ. ನಾನು ಆಕಸ್ಮಿಕ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ನಾನು ಹಿಂದೂವಾಗಿ ಸಾಯಲಾರೆ ಅಂತ ಹೇಳ್ಕೊಳ್ತಾರೆ. ಬಹಳಷ್ಟು ಮನನೊಂದಿರ್ತಾರೆ ಅಂಬೇಡ್ಕರ್ ಅವರು. ಕಡೆಗೆ ಸುಮಾರು 80,000 ಜನ ಅನುಯಾಯಿಗಳ ಜೊತೆಯಲ್ಲಿ ಇವರು ಬೌದ್ಧ ಮತಾಂತರವನ್ನು ಹೊಂದ್ತಾರೆ. ಇನ್ನು 1956 ಡಿಸೆಂಬರ್ 6ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭೌತಿಕವಾಗಿ ಇಹಲೋಕವನ್ನು ತ್ಯಜಿಸ್ತಾರೆ ವಿದ್ಯಾರ್ಥಿಗಳೇ. ಸೊ ಇದರೊಂದಿಗೆ ಸಮಾನತೆ ಅನ್ನುವಂತಹ ಒಂದು ಬೀಜವನ್ನ ಸಮಾಜದಲ್ಲಿ ಬಿತ್ತುವ ಮೂಲಕ ಸಮಾನತೆಗಾಗಿ ಹೋರಾಟವನ್ನ ಮಾಡಿದಂತಹ ಒಂದು ಮಹಾನ್ ಚೇತನವನ್ನು ನಾವು ಕಳೆದುಕೊಳ್ತೇವೆ. ಆದಾಗ್ಯೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂದಿಗೂ ಕೂಡ ತಮ್ಮ ಚರ್ಚೆಗಳ ಮೂಲಕವಾಗಿ ಭೌತಿಕವಾಗಿ ಇಲ್ಲವಾದರೂ ಕೂಡ, ದೈಹಿಕವಾಗಿ ಇಲ್ಲವಾದರೂ ಕೂಡ ಅವರು ಅವರ ಚಿಂತನೆಗಳ ಮೂಲಕವಾಗಿ ಇಂದಿಗೂ ಕೂಡ ಜೀವಂತವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ, ಸ್ಮರಿಸಬೇಕಾಗ್ತದೆ, ಅವರ ಹಾದಿಯಲ್ಲಿ ನಾವು ನಡಿಬೇಕಾಗ್ತದೆ. ಬನ್ನಿ ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ನಾವು ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಸಾಮಾಜಿಕ ನ್ಯಾಯ ಅಂತಂದ್ರೆ ಸಾಮಾಜಿಕ ಸಮಾನತೆ, ಎಲ್ಲರೂ ಸಮಾನರು ಅನ್ನುವಂತಹ ಒಂದು ಅರ್ಥವನ್ನ ನೀಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾರೆ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಂತಕ್ಕಂತಹದ್ದು ಮಾನವ ನಿರ್ಮಿತವಾಗಿರ್ತಕ್ಕಂತಹ ಆರ್ಥಿಕ, ಸಾಮಾಜಿಕ ಅಸಮಾನತೆಯನ್ನ ನಿರ್ಮೂಲನೆಯನ್ನ ಮಾಡಿ ಎಲ್ಲ ನಾಗರಿಕರಿಗೂ ಕೂಡ ಸಮಾನವಾದ ಅವಕಾಶವನ್ನ ಒದಗಿಸುವಂತಹದ್ದೇ ಸಾಮಾಜಿಕ ನ್ಯಾಯ ಅಂತ ಕರೀತಾರೆ. ನೀವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಮಾನವ ನಿರ್ಮಿತವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಆರ್ಥಿಕ ಅಸಮಾನತೆ ಅಂತಕ್ಕಂಥದ್ದನ್ನ. ವಿದ್ಯಾರ್ಥಿಗಳೇ ನೋಡಿ, ಕೃತಕವಾಗಿ ಮಾನವನೇ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನ ಅವರು ಏನ್ ಮಾಡ್ತಾರೆ, ವಿರೋಧಿಸ್ತಾರೆ, ಪ್ರತಿರೋಧಿಸ್ತಾರೆ ವಿದ್ಯಾರ್ಥಿಗಳೇ. ಹುಟ್ಟಿನಿಂದ ಎಲ್ಲರೂ ಕೂಡ ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆಗಿರುವಂತಹ ಬೌದ್ಧಿಕ ಸಾಮರ್ಥ್ಯವನ್ನ ಹೊಂದಿರ್ತಾನೆ. ಬುದ್ಧಿಶಕ್ತಿಯಲ್ಲಿ ಆತ ಏನಾಗಿರ್ತಾನೆ ಅಂತಂದ್ರೆ ಅಸಮಾನನೇ ಆಗಿರ್ತಾನೆ. ಆ ಶಕ್ತಿಗೆ, ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆತ ಏನ್ ಮಾಡ್ತಾನೆ, ಬೆಳೀತಾ ಹೋಗ್ತಾನೆ. ನಿಜ, ಅದು ಸ್ವಾಭಾವಿಕವಾಗಿರುವಂತಹ ಪ್ರಕೃತಿಯೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಅಸಮಾನತೆ. ಆದರೆ ಅಷ್ಟಲ್ದೇನೆ ಸಮಾಜದಲ್ಲಿ ಪ್ರಕೃತಿಯನ್ನ ಮೀರಿದಂತಹ ಕೆಲವೊಂದು ಮಾನವ ಶಕ್ತಿಗಳು ಏನಿದಾವೆ, ಅವು ಅಸಮಾನತೆಯನ್ನ ಸಮಾಜದಲ್ಲಿ ಸೃಷ್ಟಿ ಮಾಡಿರ್ತವೆ. ಅಂಥ ಒಂದು ಅಸಮಾನತೆಯನ್ನ ಹೋಗಲಾಡಿಸಬೇಕು ಅಂತಕ್ಕಂಥದ್ದೇನಿದೆಯಲ್ಲ, ಅದನ್ನೇ ಸಾಮಾಜಿಕ ನ್ಯಾಯ ಅಂತ ಕರೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಕಾನೂನಿನ ಮೂಲಕವಾಗಿ ಸಮಾಜದಲ್ಲಿರ್ತಕ್ಕಂತಹ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನ ರಚನಾತ್ಮಕವಾಗಿ ನಿರ್ಮೂಲನೆ ಮಾಡುವುದರ ಮೂಲಕ ಶೋಷಿತರ ಪರವಾಗಿ ಕಾರ್ಯವನ್ನು ನಿರ್ವಹಿಸುವುದೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೀವಿಲ್ಲಿ ಮತ್ತೊಂದು ಅಂಶವನ್ನು ಗಮನಿಸಬೇಕು. ಏನದು ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನ ಪದೇ ಪದೇ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಅಂತಕ್ಕಂಥ ಒಂದು ಅಸಮಾನತೆಯನ್ನ ನಿರ್ಮೂಲನೆ ಮಾಡುವುದರಿಂದಾಗಿ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗೋದಿಲ್ಲ. ಅದಕ್ಕೆ ಏನಾಗಬೇಕು, ರಾಜಕೀಯ ಅಸಮಾನತೆಗಿಂತ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇದೆಯಲ್ಲ, ಅದರ ನಿರ್ಮೂಲನೆ ಆಗಬೇಕು. ಶೋಷಿತ
ಏನಿದೆಯಲ್ಲ ಆ ಶೋಷಿತ ವರ್ಗ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಆಗ ಮಾತ್ರ ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಸ್ಥಾಪನೆ ಆಗ್ತದೆ. ಎಲ್ಲರೂ ಸಮಾನರು ಅನ್ನುವಂತಹ ಒಂದು ಪರಿಕಲ್ಪನೆ ಅಂತಕ್ಕಂತಹದ್ದು ಸ್ಥಾಪನೆ ಆಗ್ತದೆ. ಈ ಒಂದು ವಾದವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡ್ತಾರೆ ವಿದ್ಯಾರ್ಥಿಗಳೇ. ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ. ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೇವಲ ಸಾಮಾಜಿಕ ನ್ಯಾಯದ ಬಗ್ಗೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಕುರಿತಂತೆ ಕೇವಲ ಉದ್ದುದ್ದ ಭಾಷಣಗಳನ್ನ ಮಾಡಲಿಲ್ಲ. ಬದಲಾಗಿ ಸಮಾಜದಲ್ಲಿ ಸಾಮಾಜಿಕ ನ್ಯಾಯವನ್ನು ಸ್ಥಾಪನೆ ಮಾಡಲು ಕೈಗೊಳ್ಳಬೇಕಾದಂತಹ ಕಾರ್ಯಕ್ರಮಗಳನ್ನು ಕೂಡ ಅವರು ನೀಡ್ತಾರೆ. ಆ ಒಂದು ಕಾರ್ಯಕ್ರಮಗಳನ್ನು ನಾವೀಗ ಒಂದೊಂದಾಗಿ ಅಭ್ಯಾಸವನ್ನು ಮಾಡೋಣ ವಿದ್ಯಾರ್ಥಿಗಳೇ. ನೋಡಿ, ಮೊದಲನೇದಾಗಿ ಅಸ್ಪೃಶ್ಯತೆಯ ನಿರ್ಮೂಲನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯನ್ನ ಒಂದು ಸಾಮಾಜಿಕವಾದ ಅಸಮಾನತೆ ಅಂತ ಕರೀತಾರೆ. ಸಮಾಜದಲ್ಲಿ ಅಸ್ಪೃಶ್ಯ ಅಂತಕ್ಕಂಥವನೇನಿದ್ದಾನೆ, ಶೋಷಿತ ಅಂತಕ್ಕಂಥವನು ಏನಿದ್ದಾನೆ, ಅವನು ಮತ್ತು ಯಾರು ಶೋಷಣೆಯನ್ನ ಮಾಡ್ತಾನೆ ಅವನು, ಈ ಇಬ್ಬರೂ ಕೂಡ ಸಮಾನವಾಗಿರುವಂತಹ ಹಕ್ಕುಗಳನ್ನು ಹೊಂದಿದ್ದಾರೆ ಅನ್ನುವಂತಹ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂದ್ರೆ ಶೋಷಣೆಗೆ ಒಳಗಾದವನು, ಶೋಷಣೆಯನ್ನ ಮಾಡಿದವನು, ಇಬ್ಬರಿಗೂ ಸಮಾನವಾದ ಹಕ್ಕುಗಳು ಇರಬೇಕು ಸಮಾಜದಲ್ಲಿ. ಅದನ್ನೇ ನಾವು ಸಾಮಾಜಿಕ ನ್ಯಾಯ ಅಂತ ಕರಿತಕ್ಕಂಥದ್ದು. ಹಾಗಾಗಿ ಸಮಾಜದಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಿರ್ಮೂಲನೆ ಆಗಬೇಕು ಅಂತ ಹೇಳಿದ್ರೆ, ಯಾವ ಅಸ್ಪೃಶ್ಯನಿಗೆ ಹಕ್ಕುಗಳು ಇಲ್ಲವೋ, ಯಾವ ಶೋಷಿತನಿಗೆ ಹಕ್ಕುಗಳು ಇಲ್ಲವೋ, ಆ ಹಕ್ಕುಗಳನ್ನು ಅವನಿಗೆ ದಯಪಾಲಿಸಬೇಕಾಗ್ತದೆ. ಹೀಗೆ ಇಬ್ಬರ ನಡುವೆ ಸಮಾನತೆ ಬರುವವರೆಗೂ ಕೂಡ ಅಸ್ಪೃಶ್ಯರಿಗೆ ವಿಶೇಷವಾಗಿರುವಂತಹ ಕೆಲವೊಂದು ಸವಲತ್ತುಗಳನ್ನ, ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ನೀಡಬೇಕು. ಅದು ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ವಿದ್ಯಾರ್ಥಿಗಳೇ. ಇದರ ಹಿನ್ನೆಲೆಯಲ್ಲಿಯೇ ಇಂದಿಗೂ ಕೂಡ ಭಾರತದ ಸಂವಿಧಾನದಲ್ಲಿ ನಾವು ಅಸ್ಪೃಶ್ಯರ ಪರವಾಗಿ, ಕೆಳವರ್ಗದ ಪರವಾಗಿ, ದಲಿತರ ಪರವಾಗಿ ರಿಸರ್ವೇಶನ್ ಅನ್ನ, ಮೀಸಲಾತಿಯನ್ನ ನೀಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ಮುಂದುವರಿದು ಬಹಳ ಮುಖ್ಯವಾಗಿರ್ತಕ್ಕಂತಹ ಎರಡನೆಯ ಒಂದು ಅಂಶ ಮೀಸಲಾತಿಯನ್ನ ನೀಡ್ತಕ್ಕಂತಹದ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೀಸಲಾತಿ ಅಂತಕ್ಕಂತ ಒಂದು ಪರಿಕಲ್ಪನೆಯನ್ನ ಯಾತಕ್ಕೋಸ್ಕರವಾಗಿ ಪರಿಚಯ ಮಾಡಿದ್ರು ಅಂತ ಹೇಳಿದ್ರೆ, ಮೀಸಲಾತಿ ಸಾವಿರಾರು ವರ್ಷಗಳಿಂದ ದೌರ್ಜನ್ಯಕ್ಕೆ, ಅನ್ಯಾಯಕ್ಕೆ ಒಳಗಾದಂತಹ ಶೋಷಿತ ವರ್ಗಗಳೇನಿದಾವಲ್ಲ, ಅಂತಹ ಶೋಷಿತ ವರ್ಗಗಳಿಗೆ ಮಾಡುವಂತಹ ಋಣ ಸಂದಾಯ, ಬಾಕಿಯನ್ನ ಚುಕ್ತಾ ಮಾಡುವ ಸಲುವಾಗಿ ಮೀಸಲಾತಿ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಪರಿಚಯಿಸಲಾಯಿತು ವಿದ್ಯಾರ್ಥಿಗಳೇ. ಅಂದ್ರೆ ಸಾವಿರಾರು ವರ್ಷಗಳಿಂದ, ತಲೆತಲಾಂತರದಿಂದ ಒಂದು ವರ್ಗವನ್ನ ಸಮಾಜದ ಹೊರಗಿಟ್ಟು, ಆ ವರ್ಗವನ್ನ ಸಮಾಜದ ಮುಖ್ಯ ವಾಹಿನಿಯಿಂದ ಹೊರಗಿಟ್ಟು, ಅವರನ್ನು ನಾವು ಮನುಷ್ಯರಂತೆ ಕಾಣಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಆ ವರ್ಗ ಬಹಳ ಹಿಂದುಳಿದಿದೆ. ಇಂದಿಗೂ ಕೂಡ ಆ ಒಂದು ವರ್ಗ ಅಂತಕ್ಕಂಥದ್ದು ಶೋಷಣೆಯ ಒಂದು ಬಾಂಡಲಿಯಲ್ಲಿ ಬೇಯ್ತಾ ಇದೆ. ಅಂತಹ ಒಂದು ವರ್ಗವನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿದ್ರೆ, ಆ ಒಂದು ವರ್ಗಕ್ಕೆ ಕೆಲವೊಂದು ವಿಶೇಷವಾಗಿರುವಂತಹ ಪ್ರಾತಿನಿಧ್ಯವನ್ನ ನೀಡಬೇಕು. ಈ ಉದ್ದೇಶವನ್ನು ಇಟ್ಟುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಪ್ರತಿಪಾದನೆ ಮಾಡ್ತಾರೆ. ಜಾತಿ ಆಧಾರಿತ ಮೀಸಲಾತಿಯನ್ನ ಉದ್ಯೋಗವನ್ನ ಪಡೆಯುವ ಸಂದರ್ಭದಲ್ಲಿ, ಶಿಕ್ಷಣದಲ್ಲಿ ನೀಡಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡ್ತಾರೆ. ಇದರ ಫಲವಾಗಿ ಇಂದು ಭಾರತದಲ್ಲಿ ಜಾತಿ ಆಧಾರಿತವಾಗಿರ್ತಕ್ಕಂಥ ಮೀಸಲಾತಿ ಅಂತಕ್ಕಂಥದ್ದು ಜಾರಿಗೆ ಬಂದಿರುವುದನ್ನು ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಜಾತಿಯ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡಲಾಗ್ತಾ ಇದೆ. ಉದ್ಯೋಗದಲ್ಲಿ ಸ್ಥಾನಗಳನ್ನು ಅವರಿಗೆ ಮೀಸಲಾಗಿ ಇಡಲಾಗ್ತಾ ಇದೆ. ಶಿಕ್ಷಣದಲ್ಲಿಯೂ ಕೂಡ ಅವರಿಗೆ ಸ್ಥಾನಗಳನ್ನ ಮೀಸಲಾಗಿ ಇಡಲಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ಮೀಸಲಾತಿಯನ್ನ ನೀಡುವುದರ ಮೂಲಕವಾಗಿ ಸಾಮಾಜಿಕ ನ್ಯಾಯವನ್ನ ನಾವೇನ್ ಮಾಡಬಹುದು, ಸ್ಥಾಪನೆ ಮಾಡಬಹುದು ಅನ್ನುವಂತಹ ಒಂದು ಪ್ರತಿಪಾದನೆ ಅಂಬೇಡ್ಕರ್ ಅವರದಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೀಸಲಾತಿಯನ್ನ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಸಂವಿಧಾನ ಅಂತಕ್ಕಂಥದ್ದು ಮೀಸಲಾತಿಯ ಪರವಾಗಿರುವುದನ್ನು ನಾವು ಗುರುತಿಸಬಹುದು. ಇನ್ನು ಮೂರನೇದು ಜಾತಿ ಪದ್ಧತಿಯ ನಿರ್ಮೂಲನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಾತಿ ಪದ್ಧತಿ ಮತ್ತು ವರ್ಣ ವ್ಯವಸ್ಥೆಯ ವಿರೋಧಿಯಾಗಿದ್ರು. ವರ್ಗ ರಹಿತ ಸಮಾಜದ ಸೃಷ್ಟಿಯಾಗಬೇಕು ಅನ್ನುವಂತಹ ಒಂದು ಕನಸನ್ನ ಕಾಣ್ತಾ ಇದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದೇ ಸಮಾಜದಲ್ಲಿ ಒಂದು ರೀತಿಯಾಗಿರುವಂತಹ ಅಸಮಾನತೆಯನ್ನು ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದು. ಈ ಹಿಂದೆ ಅವ್ರು ಏನ್ ಹೇಳಿದ್ರಲ್ಲ, ಮಾನವ ನಿರ್ಮಿತವಾಗಿರುವಂತಹ ಅಸಮಾನತೆ, ಕೃತಕ ಅಸಮಾನತೆ. ಆ ಕೃತಕ ಅಸಮಾನತೆ ಅಂತಕ್ಕಂಥದ್ದು ಬೇರೆ ಯಾವುದೂ ಅಲ್ಲ, ಜಾತಿ ಪದ್ಧತಿ. ಜಾತಿ ಪದ್ಧತಿಯ ಬೇರುಗಳಲ್ಲಿಯೇ ಅಸಮಾನತೆ ಇದೆ ಅನ್ನುವಂತಹ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೋಡಿ, ಜಾತಿ ಪದ್ಧತಿಯಲ್ಲಿ ನೋಡಿ ಸಮಾಜದಲ್ಲಿ ಏನಾಗಿದೆ, ಭಾರತೀಯ ಸಮಾಜದಲ್ಲಿ, ಭಾರತೀಯ ಹಿಂದೂ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನೋಡಿ ಈ ರೀತಿಯಲ್ಲಿ ಸಮಾಜವನ್ನ ಏನ್ ಮಾಡಲಾಗಿದೆ,
ವಿವಿಧ ರೀತಿಯಾಗಿರುವಂತಹ ವರ್ಗಗಳನ್ನಾಗಿ ಸೃಷ್ಟಿ ಮಾಡಲಾಗಿದೆ. ಬ್ರಾಹ್ಮಣ ಶ್ರೇಷ್ಠವಾಗಿರತಕ್ಕಂತಹ ಒಂದು ಸ್ಥಾನದಲ್ಲಿದ್ದು, ಆತ ಎಲ್ಲ ರೀತಿಯಾಗಿರುವಂತಹ ಹಕ್ಕು ಮತ್ತು ಸೌಲಭ್ಯಗಳನ್ನು ಅನುಭವಿಸಲಿಕ್ಕೆ ಆತ ಅರ್ಹನಾಗಿದ್ದಾನೆ ಅನ್ನುವಂತಹ ಭಾವನೆ ಸಮಾಜದಲ್ಲಿದೆ. ಹಾಗಾಗಿ ಅವರಿಗೆ ಎಲ್ಲ ರೀತಿಯಾಗಿರುವಂತಹ ಒಂದು ಸವಲತ್ತುಗಳು ಸಿಗ್ತದೆ. ಸಮಾಜದಲ್ಲಿ ಒಂದು ರೀತಿಯಾಗಿರುವಂತಹ ಸ್ಟೇಟಸ್ ಅಂತಕ್ಕಂತಹದ್ದು ಅವರಿಗೆ ಸಿಗ್ತಾ ಇರುವಂತದ್ದನ್ನು ನೋಡಬಹುದು ನಾವು. ಓಕೆ. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನುವಂತಹ 3 ವರ್ಗಗಳಿದಾವಲ್ಲ, ಈ ವರ್ಗಗಳಿಗಿಂತ ಅತ್ಯಂತ ಕೆಳವರ್ಗ ಯಾವುದು ಅಂತ ಹೇಳಿದ್ರೆ ಅದು ಶೂದ್ರ ವರ್ಗ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಈ ರೀತಿಯಲ್ಲಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಸಮಾಜದಲ್ಲಿರುವಂತಹ ಜಾತಿಗಳನ್ನ ಆಧಾರವಾಗಿಟ್ಟುಕೊಂಡು ಅವುಗಳನ್ನ ಏನ್ ಮಾಡಲಾಗಿದೆ ಅಂತ ಹೇಳಿದ್ರೆ ಸಾಮಾಜಿಕ ಆ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ ನಾವು. ಒಂದು ರೀತಿಯಲ್ಲಿ ಕೆಳವರ್ಗ ಅಂತಕ್ಕಂಥದ್ದು ಕೆಳವರ್ಗವಾಗಿಯೇ ಮುಂದುವರಿಯುವಂತಹ ವ್ಯವಸ್ಥಿತವಾಗಿರುವಂತಹ ಒಂದು ಕುತಂತ್ರವನ್ನು ರೂಪಿಸಲಾಗಿದೆ. ಒಂದು ವರ್ಗ ಅದು ಎಷ್ಟೇ ಪ್ರಯತ್ನವನ್ನ ಮಾಡಿದರೂ ಕೂಡ ಮೇಲ್ವರ್ಗದ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ರೀತಿಯಲ್ಲಿ ಒಂದು ರೀತಿಯಾಗಿರುವಂತಹ ಏನೋ ಕ್ಲೋಸ್ಡ್ ಸಿಸ್ಟಮ್ ಅಂತ ಕರಿತೇವೆ. ಕ್ಲೋಸ್ಡ್ ಸಿಸ್ಟಮ್ ಅಂತ ಅಂದ್ರೆ ಬಾಗಿಲನ್ನ ಮುಚ್ಚಲಾಗಿದೆ ಅಲ್ಲಿ. ಸೊ ಈ ರೀತಿಯಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಸಮಾಜದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೃತಕವಾಗಿರುವಂತಹ ಅಸಮಾನತೆಯ ಸೃಷ್ಟಿಗೆ ಕಾರಣ. ಓಕೆ. ಅದರ ಜೊತೆಯಲ್ಲಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಜಾತಿ ವ್ಯವಸ್ಥೆಗೆ, ಅಸ್ಪೃಶ್ಯತೆಗೆ ಧರ್ಮ ಅಂತಕ್ಕಂಥದ್ದೇನಿದೆಯಲ್ಲ, ಈ ಧರ್ಮದ ಒಂದು ಸ್ಯಾಂಕ್ಷನ್ ಅಥವಾ ಲೇಬಲ್ ಅಂತಕ್ಕಂಥದ್ದು ಆ, ಬಿದ್ದಿದೆ ಅನ್ನುವಂತಹ ಒಂದು ವಾದವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ನೋಡಿ, ಧರ್ಮ ಅಂತಕ್ಕಂತಹದ್ದು ಜಾತಿ ವ್ಯವಸ್ಥೆಯನ್ನ ಪ್ರೋತ್ಸಾಹಿಸ್ತಾ ಇರೋದ್ರಿಂದಲೇ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಜಾತಿ ವ್ಯವಸ್ಥೆ ಇದೆ. ಜಾತಿ ವ್ಯವಸ್ಥೆಯನ್ನ ಮುಕ್ತಗೊಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಓಕೆ. ಮುಂದುವರೆದು ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇಟ್ ಈಸ್ ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಏನಾಗಿದೆ, ಜನ್ಮತಃ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇದೆ. ಹುಟ್ಟಿನಿಂದ ಆಧಾರದ ಮೇಲೆ, ಜನ್ಮದ ಆಧಾರದ ಮೇಲೆ ಅವನ ಜಾತಿಯನ್ನು ಗುರುತಿಸಲಾಗ್ತದೆಯೇ ಹೊರತು ಆತ ಮಾಡುತ್ತಿರುವಂತಹ ಕರ್ತವ್ಯದ ಆಧಾರದ ಮೇಲೆ, ಕರ್ಮದ ಆಧಾರದ ಮೇಲೆ ಜಾತಿಯನ್ನ ಗುರುತಿಸಲಾಗ್ತಾ ಇಲ್ಲ ಸಮಾಜದಲ್ಲಿ. ಸೊ ಮತ್ತೆ ಇದು ತುಂಬಾ ರಿಜಿಡ್ ಆಗಿದೆ, ಅಂದ್ರೆ ಕಠಿಣವಾಗಿದೆ. ನೋಡಿ, ಯಾವುದೇ ಒಬ್ಬ ಕೆಳವರ್ಗದ ವ್ಯಕ್ತಿ ಆತ ಎಷ್ಟೇ ಏನೋ ವಿದ್ಯಾ ಪಾರಂಗತನಾಗಿದ್ದರೂ ಕೂಡ ಅವನನ್ನ ಬ್ರಾಹ್ಮಣ ಅಂತ ಕರೆಯೋದಿಲ್ಲ. ಅವನಿಗೆ ಬ್ರಾಹ್ಮಣನಿಗೆ ಸಿಗುವಂತಹ ಸ್ಥಾನಮಾನಗಳು ಸಿಗೋದೇ ಇಲ್ಲ. ಸೊ ಇಂಥ ಒಂದು ಕೃತಕವಾಗಿರುವಂತಹ ಅಸಮಾನತೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಾಗಿದೆ ಸಮಾಜದಲ್ಲಿ. ಇಂಥದ್ದನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ವಾದವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಮಾನವ ಅಂತಕ್ಕಂಥವನು ಸಮಾನನಾಗಿರ್ತಕ್ಕಂಥವನು ಅಲ್ವನ್ರಿ. ಯಾವುದೇ ರೀತಿಯಾಗಿರುವಂತಹ ತಾರತಮ್ಯ ಅಂತಕ್ಕಂಥದ್ದು ಮಾನವರ ನಡುವೆ ಸಲ್ಲದು ಅನ್ನುವಂತಹ ವಾದವನ್ನ ಪ್ರತಿಪಾದಿಸ್ತಾರೆ ಅಂಬೇಡ್ಕರ್. ಜಾತ್ಯಾತೀತ ರಾಷ್ಟ್ರದ ನಿರ್ಮಾಣ ಆಗಬೇಕು. ಜಾತ್ಯಾತೀತ ರಾಷ್ಟ್ರದಲ್ಲಿ ಮಾತ್ರವೇ ಸಾಮಾಜಿಕವಾಗಿರುವಂತಹ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ನಂಬಿಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದಾಗಿತ್ತು. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡುವುದರ ಮೂಲಕ ಮಾತ್ರವೇ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನ ಪ್ರತಿಷ್ಠಾಪಿಸಬಹುದು ಅನ್ನುವಂಥ ವಾದವನ್ನ ಮುಂದಿಡ್ತಾರೆ ವಿದ್ಯಾರ್ಥಿಗಳೇ. ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಇದು. ಇನ್ನು ಸಮಾಜದಲ್ಲಿ ಅಸ್ಪೃಶ್ಯರು ಮತ್ತು ಶೋಷಿತ ವರ್ಗವನ್ನ ನಾವು ರಕ್ಷಿಸಬೇಕಾಗಿದೆ. ಸರ್ಕಾರ ಅಂತಕ್ಕಂಥದ್ದು ಅಸ್ಪೃಶ್ಯರು, ಅನ್ಟಚಬಲ್ ಅಂತ ಏನ್ ಕರಿತೀವಿ ಅವರು, ಮತ್ತೆ ಶೋಷಿತ ವರ್ಗ ಅಂತಕ್ಕಂಥದ್ದು ಏನಿದೆ ಅಂತಹ ಒಂದು ವರ್ಗವನ್ನ ಗಲಭೆಗಳಿಂದ, ಹಿಂಸೆಗಳಿಂದ, ಶೋಷಣೆಗಳಿಂದ ರಕ್ಷಿಸಿ ಅವರ ಈ ಒಂದು ಯೋಗಕ್ಷೇಮವನ್ನ ಕಾಪಾಡ್ತಕ್ಕಂಥದ್ದೇನಿದೆಯಲ್ಲ, ಅದುವೇ ನಿಜವಾದ ಸಾಮಾಜಿಕ ನ್ಯಾಯ ಅಂತಕ್ಕಂತಹ ಒಂದು ವಾದವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂದಿಡ್ತಾರೆ. ಹಾಗಾಗಿಯೇ ಸಂವಿಧಾನದ 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆಯನ್ನ ಒಂದು ಶಿಕ್ಷಾರ್ಹವಾಗಿರ್ತಕ್ಕಂಥ ಅಪರಾಧ ಎಂಬುದಾಗಿ ಘೋಷಣೆಯನ್ನ ಕೂಡ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸ್ತಾರೆ. ಸಂವಿಧಾನ ಸ್ಪಷ್ಟವಾಗಿ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ವಿದ್ಯಾರ್ಥಿಗಳೇ. ಯಾವ ಕಾರಣಕ್ಕೂ ಕೂಡ ನಾವು ಅಸ್ಪೃಶ್ಯತೆಯನ್ನು ಆಚರಿಸುವಂತಿಲ್ಲ. ಧರ್ಮ, ಜಾತಿ, ಕುಲ, ವರ್ಣ, ಅಂತಸ್ತು, ಐಶ್ವರ್ಯ, ಲಿಂಗ ಇವುಗಳ ಆಧಾರದ ಮೇಲೆ ನಡೆಸುವಂತಹ ಯಾವುದೇ ತಾರತಮ್ಯವನ್ನ ಸಂವಿಧಾನ ಅಂತಕ್ಕಂತಹದ್ದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಿಷೇಧಿಸ್ತದೆ. ಅಸ್ಪೃಶ್ಯತೆಯನ್ನು ನಿಷೇಧಿಸ್ತದೆ. ನಾವು ಮಡಿ ಮತ್ತು ಮೈಲಿಗೆ ಅನ್ನುವಂತಹ ಒಂದು ನಮ್ಮ ಒಂದು ಪರಿಕಲ್ಪನೆ ಏನಿದೆ ಅದನ್ನ ನಿಷೇಧಿಸ್ತದೆ. ಸೊ ಮನುಷ್ಯನನ್ನ ಮನುಷ್ಯತ್ವ, ಮಾನವೀಯತೆಯ ಹಿನ್ನೆಲೆಯಲ್ಲಿ ನಾವು ಕಾಣಬೇಕಾಗ್ತದೆಯೇ ಹೊರತು ಅವನನ್ನ ಜಾತಿಯ ಆಧಾರದ ಮೇಲೆ ತಾರತಮ್ಯವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನುವಂತಹ ವಾದ ಅಂಬೇಡ್ಕರ್ ಅವರದಾಗಿತ್ತು. ಹೀಗೆ ಅಂಬೇಡ್ಕರ್ ಅವರು ಅಸ್ಪೃಶ್ಯರು ಮತ್ತು ಶೋಷಿತ ವರ್ಗದ ರಕ್ಷಣೆಯ ಒಂದು ಹೊಣೆಯನ್ನ ಸರ್ಕಾರದ ಸುಪರ್ದಿಗೆ ಬಿಡ್ತಾರೆ. ಸರ್ಕಾರ ಇವರ ರಕ್ಷಣೆಗೋಸ್ಕರವಾಗಿ
ಕಾನೂನುಗಳನ್ನು ರೂಪಿಸಬೇಕಾಗ್ತದೆ, ಅವರನ್ನ ಏನ್ ಮಾಡಬೇಕಾಗುತ್ತೆ, ರಕ್ಷಣೆ ಮಾಡಬೇಕಾಗುತ್ತೆ ಅಂತ ಹೇಳಿ. ಸೊ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಅಂಶ ಇದು ವಿದ್ಯಾರ್ಥಿಗಳು. ಅಸಮಾನತೆಯ ನಿರ್ಮೂಲನೆಯಿಂದ ಮಾತ್ರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಸಮಾಜದಲ್ಲಿ ಸೃಷ್ಟಿಸಬಹುದು ಅನ್ನುವಂತಹ ಅಭಿಪ್ರಾಯ ಅಂಬೇಡ್ಕರ್ ಅವರದಾಗಿತ್ತು. ಹಾಗಾಗಿ ಸರ್ಕಾರ ಅಂತಕ್ಕಂಥದ್ದು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಈ ಮೂರು ಅಸಮಾನತೆಗಳನ್ನು ನಿರ್ಮೂಲನೆ ಮಾಡಬೇಕು. ಆಗ ಮಾತ್ರವೇ ಸಾಮಾಜಿಕ ನ್ಯಾಯ ಅನ್ನುವಂತಹದ್ದನ್ನು ನಾವು ಅಚೀವ್ ಮಾಡಲಿಕ್ಕೆ, ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂತಹ ಪ್ರತಿಪಾದನೆ ಅಂಬೇಡ್ಕರ್ ಅವರದಾಗಿತ್ತು. ಬಹುಸಂಖ್ಯಾತ ವರ್ಗ ಏನಿದೆ, ಆ ಬಹುಸಂಖ್ಯಾತ ವರ್ಗದಿಂದ ಅಲ್ಪಸಂಖ್ಯಾತ ವರ್ಗಗಳ ಮೇಲೆ ನಡೆಯುತ್ತಿರುವಂತಹ ದಬ್ಬಾಳಿಕೆಯನ್ನ ತಡಿತಕ್ಕಂಥದ್ದು, ನಡೆಯದಂತೆ ನೋಡಿಕೊಳ್ಳುವಂತಹದ್ದು ಸರ್ಕಾರದ ಒಂದು ಕರ್ತವ್ಯ. ಆಗ ನಾವು ಸಮಾಜದಲ್ಲಿ ಅಸಮಾನತೆಯನ್ನು ನಿರ್ಮೂಲನೆಯನ್ನ ಮಾಡಬಹುದು, ಸಾಮಾಜಿಕ ನ್ಯಾಯವನ್ನ ಪ್ರತಿಷ್ಠಾಪಿಸಬಹುದಂತಹ ಒಂದು ಪ್ರತಿಪಾದನೆ ಅಂಬೇಡ್ಕರ್ ಅವರದಾಗಿತ್ತು ವಿದ್ಯಾರ್ಥಿಗಳೇ. ನೋಡಿ, ಸರ್ಕಾರ ಯಾವ ಅಲ್ಪಸಂಖ್ಯಾತರ ಪರವಾಗಿರ್ಬೇಕಾಗ್ತದೆ. ಅಲ್ಪಸಂಖ್ಯಾತರ ಕಲ್ಯಾಣವನ್ನ ಅದು ಏನ್ ಮಾಡ್ಬೇಕಾಗುತ್ತೆ, ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ಯೋಜನೆಗಳನ್ನ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ್ತದೆ. ಬಹುಸಂಖ್ಯಾತ ವರ್ಗವನ್ನ ತೃಪ್ತಿಪಡಿಸುವುದಕ್ಕೋಸ್ಕರವಾಗಿ, ಓಲೈಸುವುದಕ್ಕೋಸ್ಕರವಾಗಿ ಅದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇ ಆದರೆ ಅಲ್ಪಸಂಖ್ಯಾತ ವರ್ಗ ಅಂತಕ್ಕಂತಹದ್ದು ಏನಾಗ್ತದೆ ಅಂತ ಹೇಳಿದ್ರೆ, ಅದು ಬಹುಸಂಖ್ಯಾತ ವರ್ಗದಿಂದ ಶೋಷಣೆಗೆ ಒಳಗಾಗ್ತದೆ. ಹಾಗಾಗಿ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂತಹ ಒಂದು ಸರ್ಕಾರ ಅಸ್ತಿತ್ವದಲ್ಲಿ ಇರಬೇಕು ಅನ್ನುವಂತಹ ವಾದವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಆಗ ಮಾತ್ರ ಸಮಾಜದಲ್ಲಿ ಅಸಮಾನತೆಯ ನಿರ್ಮೂಲನೆ ಸಾಧ್ಯ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿಷ್ಠಾಪನೆ ಸಾಧ್ಯ ಎನ್ನುವಂತಹ ಒಂದು ವಾದ ಇವರದಾಗಿತ್ತು. ಜೊತೆಗೆ ಶಿಕ್ಷಣವನ್ನ ಒಂದು ಸಂಜೀವಿನಿ ಅಂತ ಗುರುತಿಸ್ತಾರೆ ವಿದ್ಯಾರ್ಥಿಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರುವುದರಿಂದ ಮಾತ್ರವೇ ನಾವು ಭಾರತೀಯ ಹಿಂದೂ ಸಮಾಜದಲ್ಲಿರುವಂತಹ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ, ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡಬಹುದು, ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸಬಹುದು ಅನ್ನುವಂತಹ ವಾದವನ್ನ ಪ್ರತಿಪಾದನೆ ಮಾಡ್ತಾರೆ. ಬ್ರಿಟಿಷರ ಕಾಲದಲ್ಲಿದ್ದಂತಹ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯನ್ನ ಇವರು ವಿರೋಧ ಮಾಡ್ತಾರೆ. ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯದ ವ್ಯವಸ್ಥೆಗೆ ವಿರುದ್ಧವಾಗಿರುವಂತಹ ಒಂದು ವ್ಯವಸ್ಥೆ. ಇಂಗ್ಲಿಷರು ಭಾರತೀಯರಿಗೆ ಯಾತಕ್ಕಾಗಿ ಶಿಕ್ಷಣವನ್ನು ನೀಡಲು ಆರಂಭಿಸುತ್ತಿದ್ರು ಗೊತ್ತೇನೆ ನಿಮಗೆ? ಇಂಗ್ಲಿಷರಿಗೆ ಬೇಕಾಗಿದ್ದದ್ದು ಒಂದು ಗುಮಾಸ್ತ ವರ್ಗ. ಆ ವರ್ಗವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರವಾಗಿ, ಒಂದು ಕೆಳವರ್ಗವನ್ನ, ಶಿಕ್ಷಣವನ್ನ ಪಡೆದಂತಹ ಒಂದು ಕೆಳವರ್ಗವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರವಾಗಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ನೀಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಬ್ರಿಟಿಷರು ವಿದ್ಯಾರ್ಥಿಗಳೇ. ಸೊ ಈ ರೀತಿಯಲ್ಲಿ ಶಿಕ್ಷಣ ಅಂತಕ್ಕಂಥದ್ದು, ಬ್ರಿಟಿಷರ ಕಾಲದ ಶಿಕ್ಷಣ ಅನ್ನುವಂತಹದ್ದು ಸಾಮಾಜಿಕ ನ್ಯಾಯದ ವ್ಯವಸ್ಥೆಗೆ ವಿರುದ್ಧವಾಗಿರುವಂತಹದ್ದು. ಇದು ಅಸಮಾನತೆಯನ್ನೇ ಪೋಷಿಸುತ್ತದೆ ಅನ್ನುವಂತಹ ವಾದವನ್ನ ಅಂಬೇಡ್ಕರ್ ಅವರು ಪ್ರತಿಪಾದಿಸ್ತಾರೆ. ಸಾಮಾಜಿಕ ಅಸಮಾನತೆಯನ್ನ ಕುರಿತು ಬೋಧಿಸುವಂತಹದ್ದು, ಕಡ್ಡಾಯವಾಗಿರ್ತಕ್ಕಂತಹ ಶಿಕ್ಷಣವನ್ನ ಜಾರಿಗೆ ತರುವಂತಹ ಒಂದು ಮೂಲಕ, ಉಚಿತವಾಗಿ ಎಲ್ಲರಿಗೂ ಶಿಕ್ಷಣವನ್ನ ನೀಡುವುದರ ಮೂಲಕ, ವಯಸ್ಕರಿಗೆ ಶಿಕ್ಷಣವನ್ನು ನೀಡುವುದರ ಮೂಲಕ, ಓಕೆ, ಅಸ್ಪೃಶ್ಯರು ಮತ್ತು ಹಿಂದುಳಿದ ವರ್ಗಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡುವುದರ ಮೂಲಕ, ಅಸಮಾನತೆಯ ಹಿಂದೆ ಇರುವಂತಹ ಒಂದು ಏನೋ ಷಡ್ಯಂತ್ರಗಳನ್ನ ಬಯಲಿಗೆಳೆಯುವಂತಹ ಪಠ್ಯಕ್ರಮವನ್ನು ರೂಪಿಸುವುದರ ಮೂಲಕ ಸಾಮಾಜಿಕ ಅಸಮಾನತೆಯನ್ನ ನಿರ್ಮೂಲನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಕರೆಯನ್ನ ನೀಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಓಕೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯ ದೆಸೆಯಲ್ಲಿ ಆ ಒಂದು ಕಲಿಕೆಯ ಹಂತದಲ್ಲಿಯೇ ಸಮಾಜದಲ್ಲಿರುವಂತಹ ಅಸಮಾನತೆಯನ್ನು ಕುರಿತು ಬೋಧಿಸುವಂತಹ ಪಠ್ಯಕ್ರಮವನ್ನು ನಾವು ರೂಪಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಮೀಸಲಾತಿಯ ಪರಿಕಲ್ಪನೆ ಅಂತಕ್ಕಂಥದ್ದನ್ನ ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶದಿಂದ ಪರಿಚಯಿಸಲಾಗಿದೆ ಅನ್ನುವಂಥದ್ದರ ಹಿನ್ನೆಲೆಯನ್ನು ವಿದ್ಯಾರ್ಥಿಗಳು ಅರಿತುಕೊಂಡಾಗ ಅವರು ಸಾಮಾಜಿಕ ಅಸಮಾನತೆಯ ವಿರುದ್ಧ ನಿಲ್ತಾರೆ, ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡ್ತಾರೆ ಅನ್ನುವಂತಹ ಒಂದು ವಾದ ಅಂಬೇಡ್ಕರ್ ಅವರದಾಗಿತ್ತು. ಹಾಗಾಗಿ ಪಠ್ಯಕ್ರಮದಲ್ಲಿ ಇದನ್ನು ಅಳವಡಿಸಬೇಕಾಗ್ತದೆ. ಮತ್ತೆ ಶಿಕ್ಷಣ ಅಂತಕ್ಕಂಥದ್ದು ಒಂದು ರೀತಿ ಸಮಾಜದಲ್ಲಿರುವಂತಹ ಎಲ್ಲ ಪಿಡುಗುಗಳನ್ನು ಕೂಡ ನಿರ್ಮೂಲನೆ ಮಾಡುವಂತಹ ಒಂದು ದಿವ್ಯ ಔಷಧ. ಹಾಗಾಗಿ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ. ಮುಂದುವರಿದು ಒಂದು ಸೂತ್ರವನ್ನು ನೀಡ್ತಾರೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಅನ್ನುವಂತಹ ಒಂದು ಸೂತ್ರವನ್ನ ದಲಿತರಿಗೆ ನೀಡ್ತಾರೆ ವಿದ್ಯಾರ್ಥಿಗಳೇ. ಶಿಕ್ಷಣವನ್ನ ಪಡಿಬೇಕು ದಲಿತರು, ಆನಂತರದಲ್ಲಿ ಸಂಘಟಿತರಾಗಬೇಕು, ಮತ್ತೆ ತಮ್ಮ ಹಕ್ಕುಗಳಿಗೋಸ್ಕರವಾಗಿ ಅವರು ಹೋರಾಟವನ್ನ ಮಾಡಬೇಕು. ಆಗ ಮಾತ್ರ ಸಮಾಜದಲ್ಲಿ ಅಸಮಾನತೆ ನಿರ್ಮೂಲನೆ ಆಗ್ತದೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ನಾವು ಏನ್ ಮಾಡಬಹುದು, ತರಬಹುದು ಅನ್ನುವಂತಹ ಒಂದು ವಾದ ಅಂಬೇಡ್ಕರ್ ಅವರದಾಗಿತ್ತು. ಅದ್ಭುತವಾಗಿರುವಂತಹ ಚಿಂತನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದಾಗಿತ್ತು ವಿದ್ಯಾರ್ಥಿಗಳೇ. 12ನೇ ಶತಮಾನದಲ್ಲಿದ್ದಂತಹ ಬಸವಣ್ಣನ ಚಿಂತನೆ ಏನಿದೆ ಅದಕ್ಕೆ ಸರಿಸಮಾನವಾಗಿರುವಂತಹ ಚಿಂತನೆಯನ್ನು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡ್ತಾರೆ, ಪ್ರತಿಪಾದನೆಯನ್ನ ಮಾಡ್ತಾರೆ.
ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಪ್ರತ್ಯೇಕವಾಗಿರುವಂತಹ ಚುನಾವಣಾ ಕ್ಷೇತ್ರವನ್ನು ಪರಿಚಯಿಸಬೇಕು ಅನ್ನುವಂತಹ ವಾದವನ್ನು ಪ್ರತಿಪಾದಿಸ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ ಅಸಮಾನತೆಯನ್ನ ಹೋಗಲಾಡಿಸಿ ಸಾಮಾಜಿಕ ನ್ಯಾಯವನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕವಾಗಿರುವಂತಹ ಚುನಾವಣಾ ಕ್ಷೇತ್ರವನ್ನ ನಿಗದಿ ಮಾಡತಕ್ಕಂತಹದ್ದು ತುರ್ತು, ಅತಿ ಅಗತ್ಯ ಅನ್ನುವಂತಹ ವಾದವನ್ನ ಪ್ರತಿಪಾದನೆಯನ್ನು ಮಾಡ್ತಾರೆ. ಬ್ರಿಟಿಷ್ ಆಡಳಿತದಲ್ಲಿಯೇ ರಾಜಕೀಯ ಕ್ಷೇತ್ರದಲ್ಲಿ ಅಸ್ಪೃಶ್ಯರಿಗೆ, ದಲಿತರಿಗೆ, ಹರಿಜನರಿಗೆ ಪ್ರತ್ಯೇಕವಾದ ಚುನಾವಣಾ ಕ್ಷೇತ್ರಗಳು ಇರಬೇಕು ಅನ್ನುವಂತಹ ಒಂದು ವಾದವನ್ನ ಅವರು ಏನ್ ಮಾಡ್ತಾರೆ, ಬ್ರಿಟಿಷ್ ಸರ್ಕಾರದ ಮುಂದಿಡ್ತಾರೆ. ಬಹಳ ಮುಖ್ಯವಾಗಿರುವಂತಹದ್ದು ಇದು. ಅಂದ್ರೆ ಯಾಕೆ ಈ ವಾದವನ್ನ ಅಂಬೇಡ್ಕರ್ ಅವರು ಮಂಡಿಸ್ತಾರೆ ಅಂತ ಹೇಳಿದ್ರೆ, ನೋಡಿ, ಒಂದು ಸಾಮಾನ್ಯವಾಗಿರುವಂತಹ ಒಂದು ಚುನಾವಣಾ ಕ್ಷೇತ್ರ ಇದೆ ಅಂತ ಭಾವಿಸ್ಕೊಳ್ಳಿ. ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಚುನಾವಣಾ ಕ್ಷೇತ್ರ, ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಜನರಲ್ ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಏನ್ ಮಾಡ್ತಾನೆ, ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಹಾಗೆ ಕೆಳವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯು ಕೂಡ ಅವನ ಎದುರಿನಲ್ಲಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡ್ತಾನೆ ಅಂತ ಭಾವಿಸ್ಕೊಳ್ಳಿ. ಸಹಜವಾಗಿಯೇ ಸಮಾಜದಲ್ಲಿ ಏನಾಗುತ್ತೆ, ಬಹುಸಂಖ್ಯಾತ ವರ್ಗ ಏನಿದೆ, ಬಹುಸಂಖ್ಯಾತ ವರ್ಗ ಅಂತಕ್ಕಂಥದ್ದು ಈ ಸಾಮಾನ್ಯ ವ್ಯಕ್ತಿ ಏನಿದ್ದಾನಲ್ಲ ಅವನ ಪರವಾಗಿ ಮತವನ್ನ ಚಲಾಯಿಸ್ತಾರೆ. ಇದರಿಂದ ಏನಾಗ್ತದೆ ಅಂದ್ರೆ, ಈ ಸಾಮಾನ್ಯ ವರ್ಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ ಇವನೇ ಚುನಾವಣೆಯಲ್ಲಿ ಪ್ರತಿ ಬಾರಿಯೂ ಕೂಡ ಗೆಲ್ತಾನೆ. ಆದ್ರೆ ಈ ಕೆಳವರ್ಗಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿ ಇದ್ದಾನಲ್ಲ ಇವನು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳ ಮುಖ್ಯವಾಗಿರುವಂತಹದ್ದು, ಪ್ರಬಲನಾಗಿರ್ತಕ್ಕಂಥ ಅಭ್ಯರ್ಥಿಯ ಎದುರು ಅಸ್ಪೃಶ್ಯನೊಬ್ಬ ಸ್ಪರ್ಧೆ ಮಾಡಿ ಗೆಲ್ಲಲು ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಚುನಾವಣೆಯ ಕ್ಷೇತ್ರ ಏನಿದೆಯಲ್ಲ ಅಂತ ಒಂದು ಚುನಾವಣೆಯ ಕ್ಷೇತ್ರಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಅಸ್ಪೃಶ್ಯ ವರ್ಗಕ್ಕೆ ಏನ್ ಮಾಡ್ಬೇಕು, ಮೀಸಲಾಗಿಡಬೇಕು. ಒಂದು ವರ್ಗಕ್ಕೆ ಈ ಕ್ಷೇತ್ರವನ್ನ ಮೀಸಲಾಗಿಟ್ಟಾಗ ಅಲ್ಲಿ ಈ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥವರೇ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡ್ತಾರೆ. ನೋಡ್ರಿ, ಈಗ ನೋಡಿ, ಒಂದು ಕ್ಷೇತ್ರ ಇದೆ ಅಂದ್ರೆ ಅದನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಾವು ಮೀಸಲಾಗಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ವರ್ಗಕ್ಕೆ ಸೇರಿರ್ತಕ್ಕಂಥವರೇ ಇಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡ್ತಾರೆ. ಓಕೆ, ಈ ಈ ಜನ ಏನಿದಾರಲ್ಲ ಇವರು ಈ ವರ್ಗಗಳ ಅಭ್ಯರ್ಥಿಗಳಿಂದರಲ್ಲಿ ಇವರನ್ನೇ ಚುನಾಯಿಸಬೇಕಾಗ್ತದೆ. ಗಮನಿಸಿ, ಅಂದ್ರೆ ಈ ವರ್ಗಗಳಲ್ಲಿ ಇರ್ತಕ್ಕಂಥವರಲ್ಲಿಯೇ ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಅವರು. ಅದನ್ನು ನಾವು ಗಮನಿಸಬೇಕಾಗಿದೆ. ಈ ರೀತಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಚುನಾವಣಾ ಕ್ಷೇತ್ರವನ್ನು ನಿಗದಿಪಡಿಸ್ತಕ್ಕಂಥದ್ರ ಮೂಲಕ ರಾಜಕೀಯವಾಗಿರುವಂತಹ ಒಂದು ಅಸಮಾನತೆಯನ್ನ ನಿರ್ಮೂಲನೆ ಮಾಡಬಹುದು ಅನ್ನುವಂತಹ ಒಂದು ವಾದವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಇನ್ನು ಕಾನೂನಿನ ರಕ್ಷಣೆ ಬಹಳ ಮುಖ್ಯವಾಗಿರುವಂತಹದ್ದು. ಕಾನೂನು ಒಂದು ಪ್ರಬಲವಾಗಿರುವಂತಹ ಸಾಧನ. ಈ ಸಾಧನವನ್ನ ನಾವು ಏನ್ ಮಾಡಬಹುದು, ಬಳಸಿಕೊಂಡು ಸಮಾಜದಲ್ಲಿರುವಂತಹ ಒಂದು ಅಸಮಾನತೆಯನ್ನ ತೊಲಗಿಸಬಹುದು, ಅಸ್ಪೃಶ್ಯತೆಯ ವಿರುದ್ಧ ನಾವು ಹೋರಾಟ ಮಾಡಬಹುದು ಅನ್ನುವಂತಹ ವಾದ ಅಂಬೇಡ್ಕರ್ ಅವರದ್ದಾಗಿತ್ತು. ಹಾಗಾಗಿ ಸರ್ಕಾರ ಏನ್ ಮಾಡಬೇಕು ಅಂತಂದ್ರೆ ಅಲ್ಪಸಂಖ್ಯಾತರ ಪರವಾಗಿ, ಅಸ್ಪೃಶ್ಯರ ಪರವಾಗಿ, ದಲಿತರ ಪರವಾಗಿ ಕಾನೂನುಗಳನ್ನು ರೂಪಿಸಬೇಕು. ಆ ಮೂಲಕ ಸಾಮಾಜಿಕ ಅನ್ಯಾಯವನ್ನ ಏನ್ ಮಾಡಬೇಕು, ಸರಿಪಡಿಸಬೇಕು, ಕರೆಕ್ಟ್ ಮಾಡಬೇಕಾಗ್ತದೆ ಅನ್ನುವಂತಹ ವಾದವನ್ನು ಪ್ರತಿಪಾದಿಸ್ತಾರೆ. ಕಾನೂನುಗಳು ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ರಕ್ಷಣೆ ಮಾಡುವುದರ ಜೊತೆಗೆ ಸಾಮಾಜಿಕ ಸಮಾನತೆಯನ್ನ ಸಾಧಿಸಲು ಅತಿ ಅಗತ್ಯ ಅನ್ನುವಂಥದ್ದು ಅವರ ಚಿಂತನೆಯಾಗಿತ್ತು. ವಿದ್ಯಾರ್ಥಿಗಳೇ, ನೋಡಿ, ಹಕ್ಕುಗಳಿದೆ, ಅಸ್ಪೃಶ್ಯರಿಗೆ ಸಂವಿಧಾನದಲ್ಲಿಯೇ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ನಿಜ. ಆದ್ರೆ ಆ ಹಕ್ಕುಗಳ ಉಲ್ಲಂಘನೆ ಆದ್ರೆ ಅವುಗಳನ್ನ ರಕ್ಷಣೆ ಮಾಡತಕ್ಕಂತಹ ಸಲುವಾಗಿ ಕಾನೂನುಗಳಿರಬೇಕು. ಓಕೆ, ಹೀಗಾಗಿ ಕಾನೂನಿನ ಮೂಲಕವಾಗಿ ರಕ್ಷಣೆಯನ್ನ ನೀಡಬೇಕು ಅನ್ನುವಂತಹ ವಾದವನ್ನ ಪ್ರತಿಪಾದನೆ ಮಾಡ್ತಾರೆ. ಇದರ ಫಲವಾಗಿ 1989ರಲ್ಲಿ ಅಟ್ರಾಸಿಟಿ ಆಕ್ಟ್ ಅನ್ನು ಜಾರಿಗೆ ತರಲಾಗಿದೆ. ಭಾರತದ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಸ್ಪೃಶ್ಯ ವರ್ಗ, ಶೋಷಿತ ವರ್ಗದ ರಕ್ಷಣೆಯನ್ನು ಮಾಡುವ ಸಲುವಾಗಿ ಏನ್ ಮಾಡಲಾಗಿದೆ ಅಂತ ಹೇಳಿದ್ರೆ ಅಟ್ರಾಸಿಟಿ ಆಕ್ಟ್ ಅನ್ನು ಜಾರಿಗೆ ತಂದಿದೆ. ವಿದ್ಯಾರ್ಥಿಗಳೇ, ಇದರ ಈ ಒಂದು ವರ್ಗಗಳಿಗೆ ಕಾನೂನಿನ ರಕ್ಷಣೆಯನ್ನ ನೀಡಲಾಗ್ತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಜಾತಿಯ ಆಧಾರದ ಮೇಲೆ ಜಾತಿಯನ್ನ ಹಿಡಿದು ಏನ್ ಮಾಡಬಾರದು, ನಿಂದಿಸುವಂತಿಲ್ಲ. ಆ ರೀತಿ ಮಾಡಿದ್ದೇ ಆದರೆ ಆತನಿಗೆ ಕಠಿಣವಾಗಿರುವಂತಹ ಶಿಕ್ಷೆಯನ್ನು ಕೂಡ ವಿಧಿಸಲಾಗ್ತದೆ. ಈ ರೀತಿಯಲ್ಲಿ ಕಾನೂನಿನ ರಕ್ಷಣೆಯನ್ನು ಕೂಡ ನೀಡಲಾಗಿದೆ. ಇನ್ನು ಸಂವಿಧಾನವೂ ಕೂಡ ಈ ಒಂದು ವರ್ಗದ ಹಿತರಕ್ಷಣೆಗೆ ಕಟಿಬದ್ಧವಾಗಿರುವುದನ್ನು ನೋಡಬಹುದು. ಬಹಳ ಮುಖ್ಯವಾಗಿರುವಂತಹ ಮತ್ತೊಂದು ಅಂಶ ಸಂವಿಧಾನದ ರಕ್ಷಣೆ. ಸಂವಿಧಾನದ ಮೂಲಕವಾಗಿ ಸಾಮಾಜಿಕ ನ್ಯಾಯವನ್ನ ಸ್ಥಾಪನೆ ಮಾಡಲು ಸಾಧ್ಯ ಎನ್ನುವಂತಹ ಒಂದು ಅಚಲ ನಂಬಿಕೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೊಂದಿದ್ರು. ಹಾಗಾಗಿಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅನೇಕ ರೀತಿಯಾಗಿರುವಂತಹ ಅಂಶಗಳನ್ನು ಅಳವಡಿಸುವುದರ ಮೂಲಕವಾಗಿ ಸಾಮಾಜಿಕ ನ್ಯಾಯವನ್ನ ಪ್ರತಿಷ್ಠಾಪನೆ ಮಾಡುವತ್ತ ತಮ್ಮ ಒಂದು ದೃಷ್ಟಿಯನ್ನ ಹರಿಸಿದ್ರು ಅನ್ನೋದನ್ನು ನಾವು ಕಾಣಬಹುದು.
ನೋಡಿ, ಸಂವಿಧಾನದ ಕರಡಿನಲ್ಲಿಯೇ ಮೂಲಭೂತ ಹಕ್ಕುಗಳನ್ನ ಏನ್ ಮಾಡಲಾಗಿತ್ತು, ಆ ಸೇರಿಸಲಾಗಿತ್ತು. ಸಂವಿಧಾನದಲ್ಲಿ ನಾವು ಓದ್ತೀವಿ, 3ನೆಯ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವರೆಗಿನ ವಿಧಿಗಳು ಮೂಲಭೂತ ಹಕ್ಕಿನ ಬಗ್ಗೆ ಮಾತನಾಡ್ತವೆ. ಅಂದ್ರೆ ಅಲ್ಲಿ ನೀವು ಗಮನಿಸಬೇಕು, 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ. 14ನೇ ವಿಧಿ ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. 16ನೇ ವಿಧಿ ನೋ ಡಿಸ್ಕ್ರಿಮಿನೇಷನ್ ಅಂತ ಹೇಳುತ್ತೆ. ತಾರತಮ್ಯವನ್ನ ಮಾಡುವಂತಿಲ್ಲ ಅಂತ ಹೇಳ್ತದೆ. ಸೊ ಈ ಎಲ್ಲ ಅಂಶಗಳನ್ನ ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ. ಸೊ ಹೀಗೆ ಮೂಲಭೂತ ಹಕ್ಕುಗಳೇನಿದೆಯಲ್ಲ, ಇವುಗಳನ್ನ ಎಲ್ಲ ವರ್ಗಗಳಿಗೂ ಕೂಡ ನೀಡಲಾಗಿದೆ. ಆ ಮೂಲಕ ಸಂವಿಧಾನದಲ್ಲಿ ತಾರತಮ್ಯವನ್ನ ನಿಷೇಧಿಸಲಾಗಿದೆ, ಸಮಾನತೆಯನ್ನ ಎತ್ತಿ ಹಿಡಿಯಲಾಗಿದೆ. ಇನ್ನು ನಾನಾಗಲೇ ಹೇಳಿದಾಗೆ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡ್ತದೆ, ಯಾರೂ ಕೂಡ ಅಸ್ಪೃಶ್ಯತೆಯನ್ನು ಆಚರಿಸುವಂತಿಲ್ಲ. ಇನ್ನು ಸಂವಿಧಾನಬದ್ಧ ಪರಿಹಾರ ಹಕ್ಕಿನ ಮೂಲಕ ಹಕ್ಕುಗಳ ಒಂದು ಉಲ್ಲಂಘನೆಯಾದ್ರೆ ಅವುಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಆರ್ಟಿಕಲ್ 32 ಸಂವಿಧಾನದ 32ನೇ ವಿಧಿ ಏನಿದೆಯಲ್ಲ, ಸಂವಿಧಾನದ 32ನೇ ವಿಧಿಯ ಅನ್ವಯ ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದರೆ ನಾವು ಸುಪ್ರೀಂ ಕೋರ್ಟ್ ಏನಿದೆಯಲ್ಲ, ಸುಪ್ರೀಂ ಕೋರ್ಟಿನಲ್ಲಿ ಹೋಗಿ ನಾವೇನ್ ಮಾಡ್ಬೋದು, ಪ್ರಶ್ನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಸುಪ್ರೀಂ ಕೋರ್ಟ್ ಅನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ, ಅದನ್ನ ಜ್ಞಾಪಿಸ್ಕೊಳ್ಳಿ. ಹೀಗೆ ಸಂವಿಧಾನದ ರಕ್ಷಣೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನ ಮನಗಂಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಾಗಾಗಿ ದಲಿತರ ಏಳಿಗೆ, ದಲಿತರ ಉದ್ಧಾರ, ಅಸ್ಪೃಶ್ಯತೆಯ ನಿರ್ಮೂಲನೆ ಸಂವಿಧಾನದಿಂದ ಮಾತ್ರ ಸಾಧ್ಯ. ಹಾಗಾಗಿ ಸಂವಿಧಾನದಲ್ಲಿ ಕೂಡ ಈ ಎಲ್ಲ ಅಂಶಗಳನ್ನು ಅಳವಡಿಸುವುದರ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾನತೆಯ ಸಮಾಜವನ್ನ, ಸಮಾಜವನ್ನ ಕಟ್ಟುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಹೀಗೆ ಸಂವಿಧಾನದ ರಕ್ಷಣೆಯೂ ಕೂಡ ಬಹಳ ಮುಖ್ಯವಾಗಿರುವಂತಹದ್ದು. ಇನ್ನು ಸ್ತ್ರೀಯರಿಗೆ ರಕ್ಷಣೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ದಲಿತರು, ಕೇವಲ ಅಸ್ಪೃಶ್ಯರ ಬಗ್ಗೆ, ಕೇವಲ ಏನೋ ಶೋಷಿತ ವರ್ಗದ ಬಗ್ಗೆ ಮಾತನಾಡಲಿಲ್ಲ, ಅದರ ಜೊತೆ ಜೊತೆಲಿ ಸ್ತ್ರೀಯರ ಬಗ್ಗೆಯೂ ಕೂಡ ಮಾತನಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸ್ತ್ರೀಯರ ಪರವಾಗಿ ನಿಂತುಕೊಳ್ತಾರೆ. ಹಿಂದೂ ಸಮಾಜದಲ್ಲಿ ಸ್ತ್ರೀಯರನ್ನ ಒಂದು ರೀತಿಯಲ್ಲಿ ಮಕ್ಕಳನ್ನು ಹೆರುವ ಯಂತ್ರಗಳಂತೆ ಕಾಣಲಾಗ್ತಾ ಇದೆ. ಹಾಗಾಗಿ ಸ್ತ್ರೀಯರ ರಕ್ಷಣೆ ಆಗಬೇಕು. ತಲೆತಲಾಂತರದಿಂದ ಶೋಷಿತವಾಗುತ್ತಿರುವಂತಹ ವರ್ಗದಲ್ಲಿ ಸ್ತ್ರೀ ವರ್ಗವೂ ಕೂಡ ಒಂದು. ಹಾಗಾಗಿ ಸ್ತ್ರೀಯರ ರಕ್ಷಣೆಯ ಬಗ್ಗೆಯೂ ಕೂಡ ಅಂಬೇಡ್ಕರ್ ಅವರು ಕಳಕಳಿಯನ್ನು ಹೊಂದಿದ್ರು. ಹಿಂದೂ ಧರ್ಮದ ಮೂಲಭೂತ ಕಾನೂನು ಏನಿದೆ, ಮನು ಸಂಹಿತೆ ಏನಿದೆ, ಆ ಒಂದು ಸಂಹಿತೆಯಲ್ಲಿ ಬದಲಾವಣೆಗಳಾಗಬೇಕು. ಹಿಂದೂ ಸಮಾಜದಲ್ಲಿ ಮಹಿಳೆಯರನ್ನ ಏನ್ ಮಾಡಲಾಗಿದೆ ಅಂತಂದ್ರೆ, ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ, ಸ್ತ್ರೀಯರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ. ಹಾಗೇನೆ ಸ್ತ್ರೀಯರು ಚಂಚಲೆಯರು, ಅವರು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಅಸಮರ್ಥರು, ಸ್ತ್ರೀಯರು ಅಬಲೆಯರು ಅನ್ನುವಂತಹ ಒಂದು ಮೂರ್ಖತನದ ವಾದಗಳನ್ನ ಹಿಂದಿನಿಂದಲೂ ಪ್ರತಿಪಾದಿಸಿಕೊಂಡು ಬರಲಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಸ್ತ್ರೀಯರನ್ನ 4 ಗೋಡೆಗಳ ಮಧ್ಯದಲ್ಲಿ ಇರಿಸಲಾಗ್ತಾ ಇದೆ. ಆ ಒಂದು ಶೋಷಣೆಯನ್ನ ಏನ್ ಮಾಡಬೇಕಾಗಿದೆ ಅಂತಂದ್ರೆ ತಪ್ಪಿಸಬೇಕಾಗಿದೆ. ಹಾಗಾಗಿ ಡಾಕ್ಟರ್ ಬಿ ಎನ್ ಅಂಬೇಡ್ಕರ್ ಅವರು ಸ್ತ್ರೀಯರ ಒಂದು ರಕ್ಷಣೆಯೂ ಕೂಡ ಸರ್ಕಾರದ ಹೊಣೆ, ಸಮಾಜದ ಹೊಣೆ ಅನ್ನುವಂತಹ ಒಂದು ವಾದವನ್ನ ಪ್ರತಿಪಾದನೆ ಮಾಡ್ತಾರೆ. ಸಮಾಜದಲ್ಲಿ ದಲಿತರು, ಅಸ್ಪೃಶ್ಯ ವರ್ಗದವರು ಏನಿದ್ದಾರೆ, ಇವರ ಒಂದು ರಕ್ಷಣೆ ಎಷ್ಟು ಮುಖ್ಯವೋ ಸ್ತ್ರೀಯರ ರಕ್ಷಣೆಯೂ ಕೂಡ ಅಷ್ಟೇ ಮುಖ್ಯ. ಸ್ತ್ರೀಯರಿಗೂ ಕೂಡ ಹಕ್ಕುಗಳನ್ನು ನೀಡಬೇಕು ಅನ್ನುವಂಥ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ. ನೋಡಿ, ವಿವಾಹ, ವಿಚ್ಛೇದನ, ಆಸ್ತಿಯ ಹಕ್ಕನ್ನ ಹೆಣ್ಣು ಮಕ್ಕಳಿಗೆ ನೀಡಬೇಕಾಗಿದೆ. ಸ್ತ್ರೀಯರಿಗೆ ಶಿಕ್ಷಣವನ್ನ ನೀಡಬೇಕಾಗಿದೆ. ಸ್ತ್ರೀಯರಿಗೆ ಅಧಿಕಾರವನ್ನ ನೀಡಬೇಕಾಗಿದೆ. ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರೂಪಿಸಿದಾಗ ಮಾತ್ರ ಸಾಮಾಜಿಕ ನ್ಯಾಯವನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ಸ್ತ್ರೀಯರ ಕಲ್ಯಾಣ ಆಗಬೇಕು. ಸ್ತ್ರೀಯರು ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನು ಅನುಭವಿಸುವಂತಾಗಬೇಕು. ಸ್ತ್ರೀ ಪುರುಷರ ಸಮಾನತೆ ಸಾಧನೆ ಆದಾಗ ಮಾತ್ರವೇ ಸಮಾಜದಲ್ಲಿ ಅಸಮಾನತೆ ನಿರ್ಮೂಲನೆ ಆಗ್ತದೆ, ಸಾಮಾಜಿಕ ನ್ಯಾಯದ ಪ್ರತಿಷ್ಠಾಪನೆ ಆಗ್ತದೆ ಅನ್ನುವಂಥ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ, ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ, ಅಲ್ವಾ? ಸೊ ಸ್ತ್ರೀಯರ ಶೋಷಣೆ ಅಂತಕ್ಕಂಥದ್ದು ಯಾವಾಗ ನಡೀತದೆ ನೋಡ್ರಿ, ಹೆಣ್ಣು ಮಕ್ಕಳಿಗೆ ನಾವು ಸ್ವಾತಂತ್ರ್ಯವನ್ನು ಎಲ್ಲಿ ಕೊಟ್ಟಿದ್ದೇವೆ? 21ನೇ ಶತಮಾನದಲ್ಲಿ ಇದ್ದೇವೆ. ಒಬ್ಬ ಹುಡುಗಿ ತನಗೆ ಇಚ್ಛಿಸುವಂತಹ ಬಟ್ಟೆಯನ್ನು ಹಾಕ್ಕೊಳ್ಬೇಕು ಅಂದ್ರೂ ಕೂಡ ಆಕೆ ತನ್ನ ತಂದೆ ತಾಯಿಗಳ ಅಥವಾ ತನ್ನ ಅಣ್ಣಂದಿರ, ತನ್ನ ಸಂಬಂಧಿಕರ ಒಂದು ಅನುಮತಿಯನ್ನು ಪಡ್ಕೋಬೇಕಾಗ್ತದೆ, ಅಲ್ವಾ? ಆಕೆ ತಾನು ಇಚ್ಛಿಸುವಂತ ಬಟ್ಟೆಯನ್ನೂ ಕೂಡ ಧರಿಸುವಂತಿಲ್ಲ. ಆ ಮಟ್ಟದಲ್ಲಿ ನಾವು ಸ್ತ್ರೀಯರನ್ನ ಇವತ್ತು ಕಾಣ್ತಾ ಇದ್ದೇವೆ. ಸೊ ಅವರಿಗೆ ಅಂದ್ರೆ ನಾವು ಪುರುಷರು ನಮಗೆ ಇಷ್ಟ ಬಂದ ನಾವು ಇಚ್ಛಿಸುವಂತಹ ಒಂದು ಬಟ್ಟೆಗಳನ್ನ, ಉಡುಪುಗಳನ್ನ ತೊಟ್ಕೊಳ್ತೇವೆ. ಆ ಸ್ವಾತಂತ್ರ್ಯ ನಮಗಿದೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಆ ಸ್ವಾತಂತ್ರ್ಯವನ್ನ ನಾವು ಇಂದಿಗೂ ಕೂಡ ನೀಡಿಲ್ಲ ಅಂತ. ವಿವಾಹದ ಸಂದರ್ಭ ಬಂದ್ರೆ ಒಬ್ಬ ಮಹಿಳೆ, ಅಂದ್ರೆ ಒಬ್ಬ ಹುಡುಗಿ ತಾನು ಇಷ್ಟಪಡುವಂತಹ ವ್ಯಕ್ತಿಯನ್ನ ವಿವಾಹವಾಗ್ಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಾ? ಇಲ್ಲ. ಆಕೆ ತಲೆಯನ್ನು ತಗ್ಗಿಸ್ಕೊಂಡು ತನ್ನ ತಂದೆ ತಾಯಿಗಳು, ಪೋಷಕರು
ತೋರಿಸಿದಂತಹ ವ್ಯಕ್ತಿಯನ್ನ ವಿವಾಹವಾಗಬೇಕಾಗ್ತದೆ. ಈ ರೀತಿಯಲ್ಲಿ ಸ್ತ್ರೀಯರ ಹಕ್ಕು, ಸ್ತ್ರೀಯರ ಸ್ವಾತಂತ್ರ್ಯವನ್ನ ನಾವೇನ್ ಮಾಡಿದ್ದೀವಿ, ನಿರ್ಬಂಧಿಸಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ವಿದ್ಯಾರ್ಥಿಗಳೇ. ಸೊ ಎಲ್ಲಿಯವರೆಗೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಸಿಗುವುದಿಲ್ಲವೋ, ಎಲ್ಲಿಯವರೆಗೆ ಸ್ತ್ರೀಯರು ತಮ್ಮ ಹಕ್ಕುಗಳನ್ನ ಅನುಭವಿಸಲು ಅವಕಾಶವಿರುವುದಿಲ್ಲವೋ, ಅಲ್ಲಿಯವರೆಗೂ ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಸ್ಥಾಪನೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಪ್ರತಿಪಾದನೆ ಅಂಬೇಡ್ಕರ್ ಅವರದ್ದಾಗಿತ್ತು. ಇನ್ನು ಮುಂದುವರಿದು ಬಹಳ ಮುಖ್ಯವಾಗಿರತಕ್ಕಂತಹ ಒಂದು ಅಂಶ ಕಾರ್ಮಿಕ ವರ್ಗದ ರಕ್ಷಣೆ. ನೋಡಿ ವಿದ್ಯಾರ್ಥಿಗಳೇ, ಸಮಾಜದಲ್ಲಿ ಮತ್ತೊಂದು ಶೋಷಿತ ವರ್ಗ ಇದೆ, ಅದು ಕಾರ್ಮಿಕ ವರ್ಗ. ಬಂಡವಾಳಶಾಹಿಗಳು ಸದಾ ಕಾರ್ಮಿಕರನ್ನ ಶೋಷಣೆಗೆ ಗುರಿಪಡಿಸ್ತಾರೆ. ಕೇವಲ ಲಾಭಕ್ಕೋಸ್ಕರವಾಗಿ ಕಾರ್ಮಿಕರುಗಳನ್ನ ಅವರನ್ನ ಕೇವಲ ದುಡಿಸಿಕೊಳ್ಳುವಂತಹ ಮೂಲಕ ಅವರನ್ನ ದುಡಿಯುವಂತಹ ಒಂದು ಯಂತ್ರದಂತೆ ಅವರನ್ನ ಕಾಣ್ತಾರೆ. ಹೀಗಾಗಿ ಕಾರ್ಮಿಕ ವರ್ಗದ ರಕ್ಷಣೆಯೂ ಕೂಡ ಬಹಳ ಮುಖ್ಯ ಅನ್ನುವಂಥ ಪ್ರತಿಪಾದನೆಯನ್ನು ಮಾಡ್ತಾರೆ. ಕಾರ್ಮಿಕ ವರ್ಗದ ಕಲ್ಯಾಣದಿಂದ ಮಾತ್ರ ಸಮಾಜದಲ್ಲಿ ಸಮಾನತೆಯನ್ನು ತರಲು ಸಾಧ್ಯ, ಸಾಮಾಜಿಕ ನ್ಯಾಯವನ್ನು ಪ್ರತಿಷ್ಠಾಪನೆ ಮಾಡಲು ಸಾಧ್ಯ ಎನ್ನುವ ವಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದಾಗಿತ್ತು. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೆಲವೊಂದು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಪ್ರತಿಪಾದಿಸ್ತಾರೆ. ಅವರು ಕೆಲವೊಂದು ಸಲಹಾತ್ಮಕವಾಗಿರುವಂತಹ ರೂಪದಲ್ಲಿ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರವಾಗಿ ಕೆಲವೊಂದು ಸಲಹೆಗಳನ್ನು ಕೂಡ ನೀಡ್ತಾರೆ. ಅದರಲ್ಲಿ ನಾವು ಒಂದೊಂದಾಗಿ ನೋಡೋದಾದ್ರೆ, ಸಾಮಾಜಿಕವಾಗಿರುವಂತಹ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು. ಕಾರ್ಮಿಕ ವರ್ಗಗಳಿದಾವಲ್ಲ, ಅಂತಹ ಒಂದು ಕಾರ್ಮಿಕ ವರ್ಗಗಳಿಗೆ ನಾವು ಕೆಲವೊಂದು ಸಾಮಾಜಿಕವಾಗಿರತಕ್ಕಂತಹ ಭದ್ರತೆಯನ್ನು ಒದಗಿಸಬೇಕಾಗ್ತದೆ. ಹಾಗೆಯೇ ಅವರಿಗೆ ಶ್ರಮಕ್ಕೆ ತಕ್ಕನಾಗಿರ್ತಕ್ಕಂಥ ವೇತನವನ್ನು ನೀಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಮತ್ತು ಕಾರ್ಮಿಕರ ಒಂದು ಹಿತಕ್ಕೋಸ್ಕರವಾಗಿಯೇ ಕಾರ್ಮಿಕರ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಬೇಕು. ಉದ್ಯೋಗ ವಿನಿಮಯ ಕೇಂದ್ರಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಕಾರ್ಮಿಕರ ಸಂಖ್ಯೆ, ಕಾರ್ಮಿಕರು ಏನಿದ್ದಾರಲ್ಲ ಅವರ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಉದ್ಯೋಗ ವಿನಿಮಯ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಬೇಕು ಅನ್ನುವಂತಹ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಹಳ ಮುಖ್ಯವಾಗಿ ಬಂಡವಾಳಶಾಹಿಗಳು ಕಾರ್ಮಿಕರಿಗೆ ಪೂರಕವಾಗಿ ಸ್ಪಂದಿಸುವಂತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ. ರಾಜ್ಯಗಳು ಬಂಡವಾಳಶಾಹಿಗಳು ಅಂತ ಏನಿದ್ದಾರಲ್ಲ ಮಾಲೀಕರು, ಅಂತಹ ಮಾಲೀಕರಿಗೆ ಏನ್ ಮಾಡಬೇಕು, ಎಚ್ಚರಿಕೆಯನ್ನು ನೀಡಬೇಕು. ಕಾರ್ಮಿಕರ ಒಂದು ಹಿತಕ್ಕೋಸ್ಕರ, ಕಾರ್ಮಿಕರ ಒಂದು ಕಾರ್ಮಿಕರಿಗೆ ಪೂರಕವಾಗುವಂತಹ ಕೆಲವೊಂದು ಸೌಲಭ್ಯಗಳನ್ನು ನೀಡುವಂತೆ ಬಂಡವಾಳಶಾಹಿ ವರ್ಗಕ್ಕೆ ರಾಜ್ಯ ಸರ್ಕಾರ ಸೂಚಿಸಬೇಕು. ಆಗ ಮಾತ್ರ ಕಾರ್ಮಿಕ ವರ್ಗದ ಹಿತರಕ್ಷಣೆ ಆಗ್ತದೆ ಅನ್ನುವಂತಹ ವಾದವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಈ ರೀತಿಯಲ್ಲಿ ಕಾರ್ಮಿಕರ ವರ್ಗದ ಹಿತರಕ್ಷಣೆಯಿಂದ ಮಾತ್ರ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. ಇನ್ನು ಬಹಳ ಮುಖ್ಯವಾಗಿ ಆರ್ಥಿಕ ಸಮಾನತೆಯನ್ನ ಸಾಧಿಸುವಂತಹದ್ದು ಅಂಬೇಡ್ಕರ್ ಅವರ ಬಹಳ ಮುಖ್ಯವಾಗಿರುವಂತಹ ವಾದ ಇದು ವಿದ್ಯಾರ್ಥಿಗಳೇ. ರಾಜಕೀಯ ಸಮಾನತೆಯನ್ನ ಸಾಧಿಸುವುದರಿಂದ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಲು ಸಾಧ್ಯವಿಲ್ಲ, ಅಥವಾ ಸಾಮಾಜಿಕ ನ್ಯಾಯವನ್ನ ನಾವು ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನ ನಿರ್ಮೂಲನೆ ಮಾಡುತ್ತೇವೆಯೋ ಅಲ್ಲಿಯವರೆಗೆ ರಾಜಕೀಯ ಸಮಾನತೆಗೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ರು ಅಂಬೇಡ್ಕರ್ ಅವರು. ಹಾಗಾಗಿ ಅಸ್ಪೃಶ್ಯ ಜನಾಂಗ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಕೇವಲ ರಾಜಕೀಯ ಅಧಿಕಾರವನ್ನ ಪಡೆದಾಗ ಮಾತ್ರ ರಾಜಕೀಯ ಸಮಾನತೆ ಸಾಧ್ಯವಾಗ್ತದೆ ನಿಜ. ಆದ್ರೆ ರಾಜಕೀಯ ಸಮಾನತೆಯನ್ನ ಸಾಧಿಸಿದ್ರೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ದಲಿತರಿಗೆ ಅಧಿಕಾರವನ್ನು ಕೊಡಬೇಕು, ರಾಜಕೀಯ ಅಧಿಕಾರವನ್ನು ಕೊಡಬೇಕು, ಅವರು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಆದ್ರೆ ಅಷ್ಟು ಮಾತ್ರಕ್ಕೆ ರಾಜಕೀಯ ಸಮಾನತೆ ಸಾಧನೆ ಆಗುತ್ತೆ ನಿಜ, ಆದ್ರೆ ರಾಜಕೀಯ ಸಮಾನತೆಯಿಂದ ಪ್ರಯೋಜನ ಇಲ್ಲ. ರಾಜಕೀಯ ಸಮಾನತೆ ಅಂತಕ್ಕಂಥದ್ದು ಅನ್ನುವಂಥದ್ದಕ್ಕೆ ಬೆಲೆ ಬರಬೇಕು ಅಂತ ಹೇಳಿದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ನಿರ್ಮೂಲನೆಯಾಗಬೇಕು. ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಅಂತಕ್ಕಂಥದ್ದು ಸ್ಥಾಪನೆಯಾಗಬೇಕು. ಆಗ ಅದು ನಿಜವಾದ ಸಾಮಾಜಿಕ ನ್ಯಾಯ ಅನ್ನುವಂಥ ವಾದವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಸ್ವತಂತ್ರ ಹೋರಾಟ ಚಳುವಳಿಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಗಾಂಧೀಜಿಯೊಂದಿಗೆ ಚರ್ಚೆಗೆ ಇಳಿತಾರೆ. ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಅವರ ಬಹುಮುಖ್ಯವಾಗಿರುವಂತಹ ವಾದ ಇದೇ ಆಗಿತ್ತು ವಿದ್ಯಾರ್ಥಿಗಳೇ. ಕೇವಲ ಬ್ರಿಟಿಷರಿಂದ ನಾವು ರಾಜಕೀಯ ಅಧಿಕಾರವನ್ನ ಪಡೆಯುವುದರಿಂದ ರಾಜಕೀಯವಾಗಿರುವಂತಹ ಒಂದು ಸಮಾನತೆಯನ್ನು ಸಾಧಿಸಬಹುದು ಅಷ್ಟೇ. ಆದ್ರೆ ಸಮಾಜದಲ್ಲಿ ಇನ್ನೂ ಕೂಡ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಅದನ್ನ ನಿರ್ಮೂಲನೆ ಮಾಡಿದಾಗ ಮಾತ್ರವೇ ಸಾಮಾಜಿಕ ನ್ಯಾಯ ಪ್ರತಿಷ್ಠಾಪನೆ ಆಗ್ತದೆ. ಹಾಗಾಗಿ ಕೇವಲ ರಾಜಕೀಯ ಸಮಾನತೆ ಅಂತಕ್ಕಂಥದ್ದರಿಂದ ನಾವು ಆರ್ಥಿಕ ಮತ್ತು ಸಾಮಾಜಿಕವಾಗಿರುವಂತಹ ಸಮಾನತೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ರಾಜಕೀಯ ಸಮಾನತೆ ಈ ಮೂರು ಸಾಧಿಸಿದಾಗ ಮಾತ್ರವೇ ಸಾಮಾಜಿಕ ನ್ಯಾಯ ಅನ್ನುವಂತಹದ್ದನ್ನ ಸಮಾಜದಲ್ಲಿ ಪ್ರತಿಷ್ಠಾಪಿಸಬಹುದು ಅನ್ನುವಂತಹ ಪ್ರತಿಪಾದನೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು
ಮಾಡ್ತಾರೆ. ಬಹಳ ಮುಖ್ಯವಾಗಿರುವಂತಹ ಒಂದು ಪರಿಕಲ್ಪನೆಗಳು ವಿದ್ಯಾರ್ಥಿಗಳೇ. ಇವುಗಳನ್ನ ನೀವು ನೆನಪಿನಲ್ಲಿಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲ್ಯ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಕುರಿತಾದಂತಹ ಅನೇಕ ಅಂಶಗಳನ್ನ ನಾವು ಚರ್ಚೆ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ನೆನಪಿನಲ್ಲಿ ನೀವು ಇಟ್ಟುಕೊಳ್ಳಬೇಕಾದಂತಹ ಬಹುಮುಖ್ಯವಾಗಿರುವಂತಹ ಕಲಿಕಾಂಶಗಳು ಒಮ್ಮೆ ಪುನರ್ಮನನವನ್ನು ಮಾಡ್ಕೊಳ್ಳಿ. ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲರೂ ಸಮಾನರು ಅನ್ನುವಂತಹ ಒಂದು ಪರಿಕಲ್ಪನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಸಮಾಜದಲ್ಲಿ ಕೃತಕವಾಗಿ ಮಾನವ ನಿರ್ಮಿತವಾಗಿ ಸೃಷ್ಟಿಯಾಗಿರುವಂತಹ ಆರ್ಥಿಕ, ಸಾಮಾಜಿಕ, ರಾಜಕೀಯ ಅಸಮಾನತೆಗಳನ್ನ ನಿರ್ಮೂಲನೆ ಮಾಡಿ ಎಲ್ಲ ನಾಗರಿಕರಿಗೂ ಕೂಡ ಸಮಾನವಾದ ಅವಕಾಶಗಳನ್ನು ಒದಗಿಸುವುದೇ ಸಾಮಾಜಿಕವಾಗಿರುವಂತಹ ನ್ಯಾಯ. ದಲಿತ ವರ್ಗದ ಪರವಾಗಿ ಸಮಾಜದಲ್ಲಿ ದಲಿತ ವರ್ಗದ ಪರವಾಗಿ ನಿಂತ್ಕೊಳ್ಬೇಕು ಸರ್ಕಾರ. ಅದನ್ನೇ ಸಾಮಾಜಿಕ ನ್ಯಾಯ ಅಂತ ಕರೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದಕ್ಕೆ ಸಂಬಂಧಪಟ್ಟಂತಹ ಮೇಲಿನ ಈ ಎಲ್ಲ ಅಂಶಗಳನ್ನ ನೀವು ಏನ್ ಮಾಡಬೇಕು, ಪುನರಮನನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡತಕ್ಕಂಥದ್ದು, ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡತಕ್ಕಂಥದ್ದು, ಮಹಿಳೆಯರ ಕಲ್ಯಾಣ, ಕಾನೂನಿನ ಮೂಲಕವಾಗಿ ಅಸ್ಪೃಶ್ಯ ವರ್ಗದ ಸಂವಿಧಾನದತ್ತವಾಗಿ ಅಸ್ಪೃಶ್ಯರ, ದಲಿತರ ಅಥವಾ ಶೋಷಿತರ ರಕ್ಷಣೆ, ಕಾರ್ಮಿಕ ವರ್ಗದ ರಕ್ಷಣೆ. ಸೊ ಈ ಎಲ್ಲ ಅಂಶಗಳನ್ನ ನೀವು ಪುನರ್ಮನನವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಇನ್ನು ಕೆಲವೊಂದು ವಿಶೇಷವಾಗಿರುವಂತಹ ಸವಲತ್ತುಗಳನ್ನ ನೀಡ್ತಕ್ಕಂತಹದ್ದು, ಮೀಸಲಾತಿ, ಜಾತಿ ಆಧಾರಿತ ಮೀಸಲಾತಿಯ ಪ್ರತಿಪಾದನೆ, ಈ ಎಲ್ಲ ಅಂಶಗಳನ್ನ ನೀವು ಪುನರ್ಮನನವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ವಿವರಿಸಿ ಎನ್ನುವಂತ ಪ್ರಶ್ನೆಯನ್ನು ಕೇಳ್ತಾನೆ. ಇದು ಪರೀಕ್ಷೆಯಲ್ಲಿ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಯಾಗಿರ್ತದೆ ವಿದ್ಯಾರ್ಥಿಗಳೇ. ಇದನ್ನ ಉತ್ತರಿಸಲಿಕ್ಕೆ ಪ್ರಯತ್ನವನ್ನ ಮಾಡಿ. ನಾನು ಇದಕ್ಕೆ ಸಂಕ್ಷಿಪ್ತವಾಗಿರ್ತಕ್ಕಂತಹ ಉತ್ತರವನ್ನ ಬ್ರೀಫ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ನೀವು ಇದನ್ನ ಸುದೀರ್ಘವಾಗಿ ಉತ್ತರಿಸಲಿಕ್ಕೆ ಪ್ರಯತ್ನವನ್ನ ಮಾಡಿ. ಮುಂದುವರಿದು ಇಲ್ಲಿ ಕೆಲವು ಹೆಚ್ಚಿನ ಒಂದು ವ್ಯಾಸಂಗಕ್ಕಾಗಿ ಪುಸ್ತಕಗಳ ಪಟ್ಟಿಯನ್ನು ನೀಡಲಾಗಿದೆ. ಈ ಒಂದು ಕೃತಿಗಳನ್ನ ಸಾಧ್ಯವಾದರೆ ಖರೀದಿ ಮಾಡಿಕೊಂಡು ಓದಿ, ಇಲ್ಲದೇ ಇದ್ರೆ ನೀವು ಗ್ರಂಥಾಲಯದಿಂದ ಎರವಲು ಪಡೆದುಕೊಂಡು ಇವುಗಳನ್ನ ಓದುವುದರ ಮೂಲಕ ನಿಮ್ಮ ಜ್ಞಾನವನ್ನ ಮತ್ತಷ್ಟು ಸಂಪದ್ಭರಿತಗೊಳಿಸಿಕೊಳ್ಬಹುದು ವಿದ್ಯಾರ್ಥಿಗಳೇ. ಸೊ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನೀವು ನನ್ನನ್ನ ವಾಟ್ಸಪ್ ಗ್ರೂಪ್ ನಲ್ಲಿ ಪ್ರಶ್ನಿಸಬಹುದು, ಇಲ್ಲವೇ ಕಾಂಟ್ಯಾಕ್ಟ್ ಕ್ಲಾಸ್ ನಲ್ಲಿ ನೀವು ನನ್ನನ್ನ ಪ್ರಶ್ನೆ ಮಾಡಬಹುದು. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ, ಶುಭ ದಿನ. ಮುಂದಿನ ಒಂದು ತರಗತಿಯಲ್ಲಿ ನಾವು ಉಳಿದಿರುವಂತಹ ಘಟಕಾಂಶಗಳನ್ನು ಕುರಿತಂತೆ ಚರ್ಚೆಯನ್ನು ಮಾಡೋಣ, ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆ ಬಹಳ ಮುಖ್ಯವಾಗಿರುವಂತಹ ಒಂದು ಪರಿಕಲ್ಪನೆ, ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಅಲ್ಲಿವರೆಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.